ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆಸೀದುದಾರಗುಣವಾರಿಧಿರಪ್ರಮೇಯೋ ನಾರಾಯಣಃ ಪರತಮಃ ಪರಮತ್ಸ ಏಕಃ ಸಂಶಾಂತಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀ ಭುಜಾಂತರಗತಸ್ವರತೋಪಿ ಚಾಗ್ರೇ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭ್ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯರತ್ನಾವಲಿಜನ್ಮಭೂಮಿಃ ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯಪ್ರಮಾಣಜ್ಞಾನ್ ಪ್ರತಿಪಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪದಿಷ್ಟೇ ಗುರುನ್ಮಮ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾನ್ನೋ ಹೃದಂಬರೆ ತಮ್ಮಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭೀಷ್ಮರು ಭಗವಂತನ ನಾಮಗಳ ವಿವರಣೆಯನ್ನು ಕೊಡ್ತಾ ನೆನ್ನೆ ದಿವಸ ಭೂತ ಭವ್ಯ ಭವತ್ಪ್ರಭು ಅನ್ನುವ ನಾಮದ ವಿವರಣೆಯನ್ನು ನಾವು ನೋಡಿದ್ದೇವೆ. ಮುಂದೆ ಇನ್ನೊಂದು ಭಗವಂತನ ನಾಮವನ್ನು ಹೇಳ್ತಾರೆ, ಭೂತಕೃತ್ ಎಂಬುದಾಗಿ ಭಗವಂತನಿಗೆ ಒಂದು ಹೆಸರಿದೆ. ಭೂತಕೃತ್ ಅಂತ ಶಬ್ದ ಇದೆ, ಅಲ್ಲಿ ಭೂತಕೃತ್ ಅಂತ ಎರಡು ಶಬ್ದಗಳನ್ನು ಕಾಣ್ತೇವೆ. ಭೂತ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಳ್ಳೆಯ ಅರ್ಥ ಇದೆ. ಕನ್ನಡದಲ್ಲಿ ಭೂತ ಅಂತ ತಿಳಿಯಬಾರ್ದು, ಹೆದರ್ಕೋತಾರೆ ಎಲ್ಲರೂ ಕೂಡ. ಅಂದರೆ ಸಂಸ್ಕೃತದಲ್ಲಿ ಭೂತ ಶಬ್ದಕ್ಕೆ ಅರ್ಥ ಏನು ಅಂದರೆ, ಭೂತಾನಿ ಬ್ರಹ್ಮಾದಿ ಜೀವಾತ್ಮನಃ ಕರೋತೀತಿ ಸೃಜತಿ ಇತಿ ಭೂತಕೃತ್. ಭೂತ ಅನ್ನುವ ಶಬ್ದಕ್ಕೆ ಒಂದರ್ಥದಲ್ಲಿ ಸಂಪತ್ತು ಅಂತ ಅರ್ಥ. ಭೂತ ಶಬ್ದಕ್ಕೆ ವಿಭೂತಿ, ಭೂತಿ ರೈಶ್ವರ್ಯೇ. ಭೂತಿ ಅಂದರೆ ಸಂಪತ್ತು ಅಂತ ಅರ್ಥ. ಭೂತಕೃತ್ ಅಂದರೆ ಜಗತ್ತಿಗೆ ಸಂಪತ್ತನ್ನು ಭಗವಂತ ನೀಡ್ತಾನೆ, ಆದ್ದರಿಂದಾಗಿ ಅವನಿಗೆ ಭೂತಕೃತ್ ಅಂತ ಹೆಸರು. ಯಾವ ಸಂಪತ್ತು? ಅದು ಖನಿಜ ಸಂಪತ್ತಿರ್ಬೋದು, ಸುವರ್ಣ ಇರ್ಬೋದು, ಬೆಳ್ಳಿ ಇರ್ಬೋದು. ಇದೆಲ್ಲ ಯಾರು ನಿರ್ಮಾಣ ಮಾಡೋದು? ಸೃಷ್ಟಿ ಮಾಡೋದು ಯಾರು? ಸಂಪತ್ತಿಗೆ ಆಕರವಾದ ಭೂಮಿಯಲ್ಲಿ ಎಲ್ಲ ಸಂಪತ್ತನ್ನು ಭಗವಂತ ತುಂಬಿಟ್ಟಿದ್ದಾನೆ. ಇದೆಲ್ಲವನ್ನು ಸೃಷ್ಟಿ ಮಾಡುವವನು ಭಗವಂತ ಎಂಬುದಾಗಿ ಭೀಷ್ಮರು ಹೇಳ್ತಾರೆ. ಭೂತಕೃತ್, ಎಲ್ಲ ಸಂಪತ್ತನ್ನು ನಾವು ಮಾಡಿದವರಲ್ಲ. ಸಂಪತ್ತನ್ನು ಕೊಂಡುಕೊಂಡು ಬರ್ಬೋದು, ಬಂಗಾರ ಬೆಳ್ಳಿಯನ್ನು. ಆದರೆ ಬಂಗಾರ ಬೆಳ್ಳಿಯನ್ನು ಸೃಷ್ಟಿ ಮಾಡಿದ್ದು ಯಾರು ಅಂದರೆ ಅದು ಭಗವಂತ ಅನ್ನುವುದನ್ನು ನಾವು ತಿಳಿಬೇಕು. ಅದನ್ನೇ ಹೇಳ್ತಾರೆ ಭೂತಕೃತ್ ಅಂತ. ಇನ್ನೊಂದು ಅರ್ಥ ಇದೆ, ಭಾಳ ಸ್ವಾರಸ್ಯಕರವಾದ ಅರ್ಥ. ಭೂತ ಅನ್ನುವ ಶಬ್ದಕ್ಕೆ ಜೀವರನ್ನು ಭೂತ ಅಂತ ಕರೆದಿದ್ದಾರೆ. ನಮ್ಮೆಲ್ಲರನ್ನ ಭೂತ ಅಂತ ಕರೀತಾರೆ, ಮನುಷ್ಯರನ್ನೇ ಭೂತ ಅಂತ ಕರೆಯೋದು. ಏಕೋ ವಿಷ್ಣುರ್ ಮಹದ್ಭೂತಂ, ಭಗವಂತ ಮಹದ್ಭೂತ, ಜೀವರೆಲ್ಲ ಭೂತರಷ್ಟೇ. ಮಹದ್ಭೂತ ಯಾರು ಅಂದರೆ ಭಗವಂತ. ಹಾಗಾದರೆ ಭೂತ ಶಬ್ದಕ್ಕೆ ಬ್ರಹ್ಮದೇವರಿಂದ ಹಿಡಿದು ಜೀವರ ತನಕ ಭೂತ ಅಂತ ಕರೆದಿದ್ದಾರೆ, ಎಲ್ಲರನ್ನೂ ಕೂಡ. ಭೂತಕೃತ್ ಅಂದರೆ ಬ್ರಹ್ಮಾದಿ ಜೀವಾತ್ಮರನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ ಎಂಬುದಾಗಿ ಅರ್ಥ. ಬ್ರಹ್ಮದೇವರಿಂದ ಹಿಡಿದು ಜೀವರ ತನಕ, ಕ್ರಿಮಿ ಕೀಟಗಳ ತನಕ ಎಲ್ಲರನ್ನು ಕೂಡ ಸೃಷ್ಟಿ ಮಾಡಿದವನು ಯಾರು ಅಂದರೆ ಭಗವಂತ. ಬ್ರಹ್ಮಾದಿ ಜೀವಾತ್ಮರನ್ನು ಸೃಷ್ಟಿ ಮಾಡಿದವನು ಅಂತ ಅರ್ಥ. ಭೂತಕೃತ್ ಅನ್ನುವ ಶಬ್ದಕ್ಕೆ ಈ ಅರ್ಥ. ಭೂತಾನಿ ಬ್ರಹ್ಮಾದಿ ಜೀವಾತ್ಮನಃ ಕರೋತಿ ಸೃಜತಿ ಇತಿ ಭೂತಕೃತ್. ಅಲ್ಲ, ಇಲ್ಲೊಂದು ಪ್ರಶ್ನೆ ಬರ್ತದೆ. ಬ್ರಹ್ಮಾದಿ ಜೀವಾತ್ಮರನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಿ, ಜೀವನಿಗೆ ಸೃಷ್ಟಿಯೇ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಜೀವನಿಗೆ ಸೃಷ್ಟಿ ಇಲ್ಲ.
ಹಾಗಾದರೆ ಜೀವಾತ್ಮರನ್ನು ಸೃಷ್ಟಿ ಮಾಡಿದ ಅಂದರೆ ಅರ್ಥ ಏನು ಹಾಗಾದರೆ ಅನ್ನುವ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಮಧ್ವಾಚಾರ್ಯರೇ ಕೊಡ್ತಾರೆ. ಜೀವರನ್ನು ಸೃಷ್ಟಿ ಮಾಡಿದ್ದು ಅಂತ ಎಲ್ಲಾದರೂ ವಾಕ್ಯಗಳು ಕಂಡರೆ ಜೀವನನ್ನು ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ ಇಟ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ ಮಚ್ಚ. ಯಾಕೆಂದರೆ ಜೀವರಿಗೆ ಸೃಷ್ಟಿನೇ ಇಲ್ಲ. ಅಂಥದ್ದು ಪರಮಾತ್ಮ ಜೀವರನ್ನು ಸೃಷ್ಟಿ ಮಾಡಿದ ಅಂದರೆ ಅರ್ಥ ಏನು ಹಾಗಾದರೆ? ಅದಕ್ಕೆ ಕೃತ್ ಅನ್ನುವ ಶಬ್ದಕ್ಕೆ ಸೃಷ್ಟಿ ಅಂತ ಒಂದರ್ಥ. ಕೃತು ಸೃಷ್ಟಿ ಅಂದರೆ ಏನರ್ಥ? ಜೀವರನ್ನು ಸೃಷ್ಟಿ ಮಾಡಿದ ಅಂದರೆ ಅರ್ಥ ಏನು ಅಂದರೆ ಹೀಗಿಟ್ಕೊಳ್ಬೇಕು ಅಂತ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಪುಮಾಂಸೋ ದೇಹ ಸಂಬಂಧಾತ್ ಸೃಷ್ಟಿಮಂತ ಇತೀರಿತಾಹ. ಆಚಾರ್ಯ ಒಳ್ಳೆಯ ನಿರ್ಣಯವನ್ನು ಕೊಡ್ತಾರೆ. ಜೀವನಿಗೆ ಎಲ್ಲಾದರೂ ಸೃಷ್ಟಿ ಅನ್ನುವ ಶಬ್ದ, ಜೀವನನ್ನು ಸೃಷ್ಟಿಸಿದ ಅನ್ನುವ ವಾಕ್ಯಗಳು ಬಂದರೆ ಅದಕ್ಕೇನು ಅರ್ಥ ಮಾಡಬೇಕು ಅಂದರೆ ಜೀವನಿಗೆ ಸೃಷ್ಟಿ ಇಲ್ಲ, ಜೀವನಿಗೆ ದೇಹದ ಸಂಬಂಧವನ್ನು ತಂದುಕೊಟ್ಟ. ಪುಮಾಂಸೋ ದೇಹ ಸಂಬಂಧಾತ್ ಸೃಷ್ಟಿಮಂತ ಇತೀರಿತಾ. ಜೀವನಿಗೆ ಸೃಷ್ಟಿ ಅಂದರೆ ಅನಾದಿ ಕಾಲದಿಂದ ಜೀವ ಇದ್ದಾನೆ, ಅವನಿಗೆ ಹುಟ್ಟು ಸಾವುಗಳು ಜೀವನಿಗಿಲ್ಲ, ದೇಹಕ್ಕೆ ಹುಟ್ಟು ಸಾವುಗಳು ಅಷ್ಟೇ ಹೊರತು ಜೀವ ಅನಾದಿ ಕಾಲದಿಂದ ಶಾಶ್ವತವಾಗಿ ಜೀವ ಇದ್ದಾನೆ, ಅದನ್ನು ಯಾರೂ ಸೃಷ್ಟಿ ಮಾಡಿದ್ದಲ್ಲ. ಹಾಗಾದರೆ ಜೀವನಿಗೆ ಸೃಷ್ಟಿ ಅಂದರೆ ಅರ್ಥ ಏನು? ಜೀವ ಹುಟ್ಟಿ ಬಂದ ಅಂತ ಶಬ್ದಗಳನ್ನೆಲ್ಲ ಕೇಳ್ತೀವಲ್ಲ, ಅರ್ಥ ಏನು ಮಾಡಬೇಕು ಅಂದರೆ ಜೀವ ಹುಟ್ಟಿ ಬಂದ, ಜೀವನಿಗೆ ಸೃಷ್ಟಿ ಅಂದರೆ ಪುಮಾಂಸೋ ದೇಹ ಸಂಬಂಧಾತ್, ದೇಹದ ಸಂಬಂಧ ಜೀವನಿಗೆ ಆಗುವುದೇ ಜೀವನಿಗೆ ಹುಟ್ಟು, ಜೀವನಿಗೆ ದೇಹದ ವಿಯೋಗ ಆಗುವುದೇ ಜೀವನಿಗೆ ಸಾವು ಅಂದರೆ ಅರ್ಥ. ಹುಟ್ಟು ಸಾವುಗಳ ಕಲ್ಪನೆ ಹೀಗೆ. ಅನಾದಿ ಕಾಲದಿಂದ ಶಾಶ್ವತನಾದ ಜೀವನಿಗೆ ದೇಹದ ಸಂಬಂಧವನ್ನು ಬಿಟ್ಟರೆ ಜೀವ ಹುಟ್ಟಿದ ಅಂತ ಹೇಳ್ತಾರೆ. ಜೀವ ಅಣು ನಮಗೆ ಕಾಣೋದಿಲ್ಲ, ದೇಹದ ಸಂಬಂಧ ಆದರೆ ಜೀವನಿಗೆ ಎಲ್ಲ ಸಾಧನೆಗಳು ಕೂಡ ಜೀವನಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ಭಗವಂತ ಮಾಡುವ ಉಪಕಾರ ಎಷ್ಟು ಅಂದರೆ, ಅಣುವಾಗಿದ್ದ ಜೀವನಿಗೆ ಯಾವ ಸಾಧನೆಗೆ ಇಂದ್ರಿಯಗಳು ಇಲ್ಲದೇ ಇದ್ದಾಗ, ನೋಡಲಿಕ್ಕೆ ಕಣ್ಣು ಇಲ್ಲದೇ ಇದ್ದಾಗ, ಕೆಲಸ ಮಾಡಲಿಕ್ಕೆ ಕೈ ಇಲ್ಲದೇ ಇದ್ದಾಗ, ನಡಿಲಿಕ್ಕೆ ಕಾಲು ಇಲ್ಲದೇ ಇದ್ದಾಗ, ಕೇಳಲಿಕ್ಕೆ ಕಿವಿ ಇಲ್ಲದೇ ಇದ್ದಾಗ ಅತಿ ಸುಂದರವಾದ ಇಂದ್ರಿಯಗಳಿಂದ ಕೂಡಿದ ದೇಹವನ್ನು ನಿರ್ಮಾಣ ಮಾಡಿ ಜೀವನಿಗೆ ಸಂಬಂಧ ಮಾಡಿದ. ಅದರಿಂದ ಜೀವನಿಗೆ ಸೃಷ್ಟಿಸಿದ ಅನ್ನುವ ಶಬ್ದ ಇದೆ ಅನ್ನುವ ವ್ಯಾಖ್ಯಾನವನ್ನು ಆಚಾರ್ಯರು ಅನುವ್ಯಾಖ್ಯಾನ ಗ್ರಂಥದಲ್ಲಿ ಈ ಜೀವನಿಗೆ ಸೃಷ್ಟಿ ಅಂತ ಎಲ್ಲಾದರೂ ಬಂದರೆ ಹೀಗೆ ಅರ್ಥ ಇಟ್ಟುಕೊಳ್ಬೇಕು ಅಂತ ಬಹಳ ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಭೂತಕೃತು ಅಂದರೆ ಜೀವಾತ್ಮರನ್ನು ಸೃಷ್ಟಿಸಿದ, ಅಂದರೆ ಜೀವಾತ್ಮರಿಗೆ ದೇಹದ ಸಂಬಂಧವನ್ನು ತಂದುಕೊಟ್ಟ. ಆದ್ದರಿಂದ ಜೀವನಿಗೆ ಸೃಷ್ಟಿ ಅಂತ ಹೇಳಿದ್ದಷ್ಟೇ ಹೊರತು ಹೊಸದಾಗಿ ಜೀವ ಹುಟ್ಟಿದ ಅಂತ ಅರ್ಥ ಮಾಡಿಕೊಳ್ಬೇಡ್ರಿ. ಯಾಕೆಂದರೆ ಜೀವನಿಗೆ ಹುಟ್ಟಿಲ್ಲ ಅನ್ನುವ ವಾಕ್ಯಗಳಿಗೆ ವಿರೋಧ ಬರುತ್ತದೆ. ಆದ್ದರಿಂದ ಹೀಗೆ ಅರ್ಥ ಮಾಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದಾರೆ ಆಚಾರ್ಯರು. ಹಾಗಾದರೆ ಎಲ್ಲ ಜೀವಾತ್ಮರನ್ನು ಸೃಷ್ಟಿ ಮಾಡಿದವನು ದೇಹದ ಇಂದ್ರಿಯಗಳಿಂದ ಕೂಡಿದ ದೇಹವನ್ನು ಸೃಷ್ಟಿ ಮಾಡಿಕೊಟ್ಟನಲ್ಲ, ಇದು ದೊಡ್ಡ ಮಹತ್ವ ಭಗವಂತನದ್ದು. ಯಾಕೆಂದರೆ ಇದನ್ನು ಯಾರೂ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಕಣ್ಣಿರ್ಬೋದು, ಕಿವಿ ಇರ್ಬೋದು, ಮೂಗಿರ್ಬೋದು, ಎಲ್ಲ ಇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿದ ಈ ಶರೀರವನ್ನು ಸೃಷ್ಟಿ ಮಾಡಿಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಭಗವಂತನಿಂದ ಮಾತ್ರ ಸಾಧ್ಯ ಅಂತ ಭೀಷ್ಮರು ಹೇಳ್ತಾರೆ. ಇದು ಭಗವಂತನ ವೈಶಿಷ್ಟ್ಯ, ಇನ್ಯಾರಿಂದಲೂ ಇದು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಬಹಳ ಸುಂದರವಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಒಂದು ಮಾತಿದೆ, ಶರೀರಕ್ಕೆ ಎಷ್ಟು ಬೆಲೆ ಇದೆ ಅಂತಂದರೆ, ದಾಸರು ಒಂದು ಕಡೆ ದೇವರ ನಾಮದಲ್ಲಿ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದೋ ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ. ದೇವರು ಕೊಟ್ಟ ಈ ಮಾನವ ಶರೀರ ಇದೆಯಲ್ಲ, ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಬೈತಾರೆ ನಮ್ಮನ್ನು. ಅಂದರೆ ಈ ದೇಹವನ್ನು ನಾಶ ಮಾಡಿಕೊಂಡ್ರೆ, ಹಾಳು ಮಾಡಿಕೊಂಡ್ರೆ ಮತ್ತೆ ಈ ದೇಹ ನಮಗೆ ಸಿಗತ್ತೆ ಅಂತ ಗೊತ್ತಿಲ್ಲ. ಕ್ರಿಮಿ ಆಗ್ತಾನೋ, ಪ್ರಾಣಿ ಆಗ್ತಾನೋ, ಪಶು ಆಗ್ತಾನೋ, ಏನಾಗ್ತಾ ಸರ್ಪ ಆಗ್ತಾನೋ ಗೊತ್ತಿಲ್ಲ. ಭಗವಂತ ಅಚಾನಕ್ಕಾಗಿ ಈ ಶರೀರ ನಮಗೆ ಬಂದುಬಿಟ್ಟಿದೆ. ಈ ಶರೀರ ಯಾವಾಗ ಬರುತ್ತೋ ಗೊತ್ತಾ? ಎಷ್ಟು ಜನ್ಮಗಳು ಕಳೆದ ಮೇಲೆ ಈ ಶರೀರ ಭಗವಂತ ನಮಗೆ ಕೊಡ್ತಾನೆ ಅಂತಂದರೆ ದಾಸರು ಹೇಳ್ತಾರೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯಲ್ಲಿ ಬಂದೆ, ನೀ ತಂದೆ ನಾ ಬಂದೆ ಎಂಬುದಾಗಿ ದಾಸರು ಹೇಳ್ತಾರೆ. ಅಂದರೆ 84 ಲಕ್ಷ ಜನ್ಮಗಳು ಕಳೆದ ಮೇಲೆ ಈ ಮಾನವ ಶರೀರ ಬರುತ್ತಂತೆ ನಮಗೆ. ಬಹಳ ದುರ್ಲಭ. ಅದರ ಹಿಂದೆ ಅನೇಕ ಶರೀರಗಳು ನಮಗೆ ಬಂದಿದೆ. ಒಂದಾ ಎರಡ, ಸ್ಥಾವರ ಮರಗಿಡಗಳಾಗಿ ಹುಟ್ಟಿದ, ಕಲ್ಲು ಮಣ್ಣಾಗಿ ಹುಟ್ಟಿದ, ನೀರಾಗಿ ಹುಟ್ಟಿದ, ಹೀಗೆ ಜಡ ಪದಾರ್ಥಗಳಾಗಿ ಸ್ಥಾವರ ಜನ್ಮಗಳೆಲ್ಲ ಬರುತ್ತದೆ. ಹೀಗೆ ಅನೇಕ ಜನ್ಮಗಳು ಕಳೆಯಬೇಕು. ಒಂದಲ್ಲ, ಎರಡಲ್ಲ, 84 ಲಕ್ಷ ಜನ್ಮ. ಅದೂ ಅಲ್ಲ, ದೇವರೇ ಹೇಳ್ತಾನೆ ಇನ್ನೊಂದು ಕಡೆ, ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ ಅಂತ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಹೇಳಿದ ಮಾತು. 84 ಲಕ್ಷ ಜನ್ಮ ಅಂತ ಸಾಮಾನ್ಯವಾಗಿ ಹೇಳಿದ್ದು, ಆದರೆ
ಕೋಟಿ 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 ಜನ್ಮಗಳು ಬರಬೇಕಂತೆ ಈ ಮಾನವ ಜನ್ಮ ಬರಬೇಕಾದರೆ. ಹಾಗಾದರೆ ಎಷ್ಟು ಜನ್ಮಗಳು ಮಾನವನಿಗೆ ಕಳೆದಿದೆ ಅಂತಂದರೆ ಒಂದು ಕಡೆ ಪಟ್ಟಿ ಕೊಟ್ಟಿದ್ದಾರೆ, ಬಹಳ ಸುಂದರವಾಗಿದೆ. ಈ ಮಾನವ ದೇಹದ ಸೃಷ್ಟಿಯ ವಿಚಾರವನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಭೂತಕೃತ ಅಂತ ಭೀಷ್ಮರು ಆ ನಾಮದಲ್ಲಿ ಇಷ್ಟೆಲ್ಲ ವಿವರಣೆಗಳನ್ನು ನಮಗೆ ಕೊಡ್ತಾರೆ. ವ್ಯಾಖ್ಯಾನಕಾರರು ಅದನ್ನು ಬರೆದಿದ್ದಾರೆ. ಮೊಟ್ಟ ಮೊದಲು ಈ ಮಾನವ ಹುಟ್ಟಲಿಕ್ಕೆ ಮುಂಚೆ ಯಾವ ಜನ್ಮ ಬರುತ್ತದೆ ಅಂದರೆ ಸ್ಥಾವರ ತ್ರಿಂಶಲಕ್ಷಾಶ್ಚ, 30 ಲಕ್ಷ ಜನ್ಮ ಸ್ಥಾವರ ಜನ್ಮ ಬರುತ್ತಂತೆ. ಏನು ಸ್ಥಾವರ ಜನ್ಮ ಅಂತಂದರೆ ಮರ, ಗಿಡ, ಕಲ್ಲು, ಮಣ್ಣು, ಗುಡ್ಡ, ಬೆಟ್ಟ, ಹೀಗಾಗಿ ಕಾಡುಗಳಲ್ಲಿ ಅನೇಕ ವೃಕ್ಷಗಳಾಗಿ ಹುಡ್ತಾನಂತೆ. ಅಲ್ಲಿ ಜ್ಞಾನ ಇಲ್ಲ, ಇಚ್ಛೆ ಇಲ್ಲ, ಪ್ರಯತ್ನ ಇಲ್ಲ, ಜಡವಾದ ಜನ್ಮ ಅವನಿಗೆ ಬರುತ್ತೆ. ಎಷ್ಟು 30 ಲಕ್ಷ ಜನ್ಮ ಬರುತ್ತಂತೆ. ಅಷ್ಟು ಜನ್ಮಗಳಲ್ಲಿ ಎಷ್ಟು ಗಿಡಗಳಿದೆ, ಎಷ್ಟು ಜಾತಿಯ ಕಲ್ಲುಗಳಿದೆ. ಆ ಒಂದೊಂದು ಕಲ್ಲುಗಳಲ್ಲಿ ಅಷ್ಟಷ್ಟು ಜಾತಿಗಳಲ್ಲಿ ಹುಟ್ಟಿ ಬಂದು ಯಾವ ಜ್ಞಾನವೂ ಇಲ್ಲದಂತೆ ತುಂಬ ದುಃಖ ಪಟ್ಟುಕೊಂಡು ಜೀವ ಅಲ್ಲಿ ಆ ಸ್ಥಾವರ ಜನ್ಮ 30 ಲಕ್ಷ ಜನ್ಮ ಕಳೆದ ಮೇಲೆ ಸ್ವಲ್ಪ ಮೇಲೆ ಬರ್ತಾನಂತೆ, ಒಳ್ಳೆ ಚೇತನ ಆದರೆ. ಆಮೇಲೆ ಮುಂದಿನ ಜನ್ಮ ಬರುತ್ತೆ ಯಾವುದು ಅಂದರೆ 20 ಲಕ್ಷಾಶ್ಚ ಪಶವಾಹ. ಸ್ಥಾವರ ಜನ್ಮ ಆದ ಮೇಲೆ ಕಲ್ಲು ಮಣ್ಣು ಮರಗಿಡವಾಗಿ ಹುಟ್ಟಿದ ಮೇಲೆ 20 ಲಕ್ಷಾಶ್ಚ ಪಶವಾಹ. ಆ ನಂತರದಲ್ಲಿ ಪಶು ಜನ್ಮ ಬರುತ್ತಂತೆ. ಏನೂ ಜ್ಞಾನ ಇಲ್ಲದೇ ಇರುವ, ಯಾವ ಇಂದ್ರಿಯಗಳೂ ಇಲ್ಲದೇ ಇರತಕ್ಕಂತಹ ಒಂದು ಜಡವಾದ ಜನ್ಮ ಬಂದ ನಂತರದಲ್ಲಿ ಪಶು ಜನ್ಮ ಬರುತ್ತೆ. ಇಂದ್ರಿಯಗಳಿಂದ ಕೂಡಿದ ಪಶು ಜನ್ಮ ಸ್ವಲ್ಪ ಮೇಲು, ಈ ಸ್ಥಾವರ ಜನ್ಮಕ್ಕಿಂತಲೂ ಒಂದು ಸ್ವಲ್ಪ ಮೇಲೆ ಇರುವ ಜನ್ಮ ಅಂದರೆ ಪಶು ಪಕ್ಷಿಗಳಾಗಿ ಹುಡ್ತಾನೆ, ಪಶುವಾಗಿ ಹುಡ್ತಾನೆ. ಎಷ್ಟು ಲಕ್ಷ ಜನ್ಮ ಅಂದರೆ 20 ಲಕ್ಷ ಜನ್ಮ ಪಶುಗಳಾಗಿ ಹುಡ್ತಾನಂತೆ. ಕತ್ತೆಯಾಗಿ, ನಾಯಿಯಾಗಿ, ಹಂದಿಯಾಗಿ, ಏನೇನಿದೆ ಪಶುಗಳು ಅಂತಿದೆ ಆ ಎಲ್ಲ ಪಶು ಜನ್ಮ ನಮಗೆಲ್ಲ ಬಂದುಬಿಟ್ಟಿದೆ ಹಿಂದೆ. ಅದು ಬಂದ ಮೇಲೆ ಮುಂದಿನ ಜನ್ಮ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. 20 ಲಕ್ಷಾಶ್ಚ ಪಶವಃ. ಒಟ್ಟು 30 ಸ್ಥಾವರ ಜನ್ಮ, 20 ಪಶು ಜನ್ಮ, ಒಟ್ಟು ಎಷ್ಟಾಯಿತು? 50 ಲಕ್ಷ ಜನ್ಮ. ಲೆಕ್ಕ ಇಟ್ಕೋಬೇಕು. ನಿನ್ನೆದು ಒಂದು ಲೆಕ್ಕ ಹೇಳಿದ್ದೀನಿ, ಬ್ರಹ್ಮದೇವರ ಆಯಸ್ಸು. ಇವತ್ತೊಂದು ಲೆಕ್ಕ ಹೇಳ್ತಾರೆ, ಮ್ಯಾಥಮೆಟಿಕ್ಸ್. 50 ಲಕ್ಷ ಜನ್ಮ ಕಳೀತು. ಅದಾದ ಮೇಲೆ ಯಾವುದು ಜನ್ಮ ಬರುತ್ತದೆ ಅಂತಂದರೆ 20 ಲಕ್ಷಾಶ್ಚ ಪಶವಃ ಜಲಜಾಹ 10 ಲಕ್ಷಾಶ್ಚ. ಭೂಮಿಯ ಮೇಲೆ ಓಡಾಡುವ ಪ್ರಾಣಿಗಳಾಗಿ ಹುಟ್ಟಿದ ನಂತರದಲ್ಲಿ ನೀರಿನಲ್ಲಿ ಪ್ರಾಣಿಗಳಾಗಿ ಹುಡ್ತಾನಂತೆ. ಎಷ್ಟು ಲಕ್ಷ ಜನ್ಮ ಅಂದರೆ 10 ಲಕ್ಷ ಜನ್ಮ ಬರುತ್ತೆ. ಏನು ನೀರಿನಲ್ಲಿ ಓಡಾಡೋ ಪ್ರಾಣಿಗಳು ಅಂದರೆ ಕಪ್ಪೆ, ಮೀನು ಇತ್ಯಾದಿ ಅನೇಕ ಜನ್ಮಗಳು, ನೀರಿನಲ್ಲೇ ಬದುಕಿ ಉಳಿಯತಕ್ಕಂತಹ ಜನ್ಮಗಳು. ಮೊಸಳೆ ಇತ್ಯಾದಿ ಪ್ರಾಣಿಗಳೆಲ್ಲ ಜಲಚರ ಪ್ರಾಣಿಗಳಾಗಿ ಹುಡ್ತಾನೆ. 10 ಲಕ್ಷ ಜನ್ಮ. 50 + 10 60 ಲಕ್ಷ ಜನ್ಮ ಕಳೀತು. ಅದಾದಮೇಲೆ 20 ಆಯ್ತಲ್ಲ, 10 ಲಕ್ಷಾಶ್ಚ ಜಲಜಾಹ 10 ಲಕ್ಷಾಶ್ಚ ರುದ್ರಲಕ್ಷಾಶ್ಚ ಪಕ್ಷಿಣಃ. ಜಲಚರ ಪ್ರಾಣಿಗಳಾದ ಮೇಲೆ ಹಾರುವ ಪಕ್ಷಿಗಳಾಗಿ ಹುಡ್ತಾನಂತೆ. ಕಿಳಿ, ಕಾಗೆ, ಗುಬ್ಬಚ್ಚಿ ಇಲ್ಲವೇ ಇಲ್ಲ ಬಿಡಿ. ಈಗ ಬೆಂಗಳೂರಲ್ಲಿ ಎಲ್ಲೂ ಗುಬ್ಬಚ್ಚಿ ಸಿಗಲ್ಲ ನಿಮಗೆ, ಯಾಕೆ ಮೊಬೈಲ್ ಬಂದು ಎಲ್ಲ ಹಾಳಾಯಿತು. ಪಾಪ ಎಲ್ಲ ಸತ್ತು ಹೋಗಿದೆ. ಅದು ಬೇಗ ಸಾಯುತ್ತೆ, ಮನುಷ್ಯ ನಿಧಾನವಾಗಿ ಸಾಯ್ತಾನೆ ಅಷ್ಟೇ. ಈ ಮೊಬೈಲ್ ಅಷ್ಟು ಕೆಟ್ಟ ಇದು ಅಂತ ಹೇಳ್ತಾ ಇದ್ದಾರೆ, ಮಾರಕ ಅದು ಇದು ಪ್ರತ್ಯಕ್ಷವಾಗಿ ನಾವು ಕಾಣಬಹುದು. ಇಡೀ ಜಗತ್ತಿನ ಪರಿಸರವನ್ನು ಹಾಳು ಮಾಡಿದ್ದು ಯಾವುದು ಅಂದರೆ IT BT ಕಂಪನಿಗಳು. ಅದರಿಂದ ಮೊಬೈಲ್ಗಳು ಬಂತು, ಸರ್ವನಾಶ ಆಗಿ ಹೋಯಿತು. ಇವತ್ತು ಜನಗಳಿಗೆ ಒದ್ದಾಡ್ತಿದ್ದಾರೆ ಪಾಪ ಅವರೇ. ಹೀಗೆ ನೀರಿಗೆ ತೊಂದರೆ, ನಾನಾ ತರಹ ಪರಿಸರದ ಎಲ್ಲ ಹಾಳು ಮಾಡಿ ಪರಿಸರಗಳನ್ನು, ಮರಗಳನ್ನೆಲ್ಲ ಕಡಿದು ಇಡೀ ವಾಹನಗಳ ಗಾಳಿಯನ್ನು ಕುಡ್ಕೊಂಡು ಜೀವನ ಮಾಡಬೇಕು. ಬೆಂಗಳೂರಲ್ಲಿ ಅಷ್ಟೇ ಶುದ್ಧ ಗಾಳಿನೇ ಸಿಗೋದಿಲ್ಲ ಇವತ್ತು. ಬೇಕಾದರೆ ಎಲ್ಲರೂ ಬೆಳಗ್ಗೆ ಎದ್ದು ಪಾಪ 5 ಗಂಟೆಗೆ ಹೋಗ್ತಿರ್ತಾರೆ, ಒಳ್ಳೆ ಗಾಳಿ ಬೇಕು ಅಂತ ವಾಕಿಂಗ್ ಹೋಗ್ತಿರ್ತಾರೆ ನೋಡಿ, ಎಲ್ಲೋ ಮರಗಿಡಗಳಿದ್ದಲ್ಲಿ. ಅಂತೂ ನಾವೇ ಈ ಪರಿಸರವನ್ನು ಹಾಳು ಮಾಡಿದ್ದೇವೆ. ಇಂತಹ ಈ ಪರಿಸರವನ್ನು ಕೆಡಿಸಿದರೆ ಮತ್ತೆ ಇಂತಹ ವಿಶಿಷ್ಟವಾದ ವಾತಾವರಣ ಜೀವನದಲ್ಲಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತದೆ. ಒಟ್ಟಾರೆ ಪಶು ಪಕ್ಷಿಗಳಾಗಿ ರುದ್ರಲಕ್ಷಾಶ್ಚ ಪಕ್ಷಿಣಃ 60 ಲಕ್ಷ ಜನ್ಮ ಬಂದಿದೆ ಈಗ. ಅದಾದ ಮೇಲೆ ಪಕ್ಷಿಗಳಾಗಿ ಮೇಲೆ ಹಾರುವ ರೆಕ್ಕೆ ಉಳ್ಳಂತಹ ಪಕ್ಷಿಗಳಾಗಿ ಹುಡ್ತಾನೆ. ಎಷ್ಟು ಅಂದರೆ ರುದ್ರಲಕ್ಷಾಶ್ಚ ಪಕ್ಷಿಣಃ. ಅಲ್ಲಿ ರುದ್ರಲಕ್ಷ ಅಂತ ಹೇಳಿದ್ದಾರೆ, ಸಂಖ್ಯೆ ಹೇಳಿಲ್ಲ. ಎಷ್ಟು ಇಟ್ಕೋಬೇಕು ಸಂಖ್ಯೆ ಅಂದರೆ? ರುದ್ರ ಅಂದರೆ 11 ರುದ್ರರಿದ್ದಾರೆ, 11 ರುದ್ರರು ಇರುತ್ತೆ. ಅದಕ್ಕೆ 11 ಅಂತ ಸಂಖ್ಯೆ ಇಟ್ಕೊಳ್ಬೇಕು. ಆದರೆ ರುದ್ರ ಅನ್ನುವ ಶಬ್ದ ಬಂದರೆ 11 ಅಂತ ಅರ್ಥ. ರುದ್ರಲಕ್ಷಾಶ್ಚ ಪಕ್ಷಿಣಃ 11 ಲಕ್ಷ ಜನ್ಮ ಪಕ್ಷಿಗಳಾಗಿ ಹುಡ್ತಾನೆ. ಕಾಗೆ ಇರ್ಬೋದು, ಗುಬ್ಬಚ್ಚಿ ಇರ್ಬೋದು, ಗಿಳಿ ಇರ್ಬೋದು, ಎಲ್ಲ ಹದ್ದು ಇರ್ಬೋದು, ಎಷ್ಟು ಪಕ್ಷಿಗಳಿದೆ. ಆ ವೆರೈಟಿ ಪಕ್ಷಿಗಳಲ್ಲಿ 11 ಲಕ್ಷ ಜನ್ಮ ಹುಟ್ಟಿ ಬರ್ತಾನಂತೆ. ತುಂಬ ದುಃಖ ಪಡ್ತಾನೆ ಪಶು ಪಕ್ಷಿಗಳಾಗಿ. ಹಾರಿ ಸುಸ್ತಾಗಿ ಒಂದು ಕಡೆ ಕೂಡಬೇಕು ಪಾಪ. ಯಾವ ಸಾಧನೆಯೂ ಇಲ್ಲ. ಆಹಾರಗಳನ್ನು ಹುಡುಕೊಂಡು ಹೋಗಬೇಕು. ಯಾವುದರ ತನಗಾದ ಕಷ್ಟವನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ.
ಖುಷಿಯನ್ನು ಇನ್ನೊಬ್ಬರಿಗೆ ಮನುಷ್ಯನಿಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ ದೇವರು ಅಂದರೆ ನಮಗೆ ಕಷ್ಟ ಸುಖಗಳನ್ನು ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕೆ ಬರುತ್ತೆ. ತುಂಬ ದುಃಖ ಆದಾಗ ನಮಗೆ ಆತ್ಮೀಯರಲ್ಲಿ ಹೇಳ್ಕೊಂಡ್ರೆ ನಮ್ಮ ದುಃಖ ಎಲ್ಲ ಪರಿಹಾರ ಆಗುತ್ತೆ. ಪಶು ಪಕ್ಷಿಗಳಿಗೆ ಆ ಯೋಗ ಇಲ್ಲ ನೋಡ್ರಿ ಪಾಪ. ದುಃಖ ಬಂದರೆ ಇನ್ನೊಬ್ಬರಿಗೆ ಹೇಳ್ಕೊಳ್ಳಿಕ್ಕಾಗಲ್ಲ, ದುಃಖ ಇದೆ ಸಹಾಯ ಮಾಡಿರಿ, ದುಃಖಕ್ಕೆ ಪರಿಹಾರ ಏನು ಅಂತ ಕಂಡು ಹಿಡ್ಕೊಳ್ಳಿಕ್ಕೆ ಪ್ರಾಣಿಗಳಿಗೆ ಪಶು ಪಕ್ಷಿಗಳಿಗೆ ಆಗೋದಿಲ್ಲ. ದೇವರು ಈ ಮಾನವ ಜನ್ಮದಲ್ಲಿ ಕೊಟ್ಟಿದ್ದಾನೆ ಅಂತ ದಾಸರು ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ. ಅಂತೂ ಒಟ್ಟಾರೆ 11 ಲಕ್ಷ ಜನ್ಮ ಪಕ್ಷಿಗಳಾಗಿ ಹುಟ್ಟಿ ಹಾರುವ ಜನ್ಮ ಬರ್ತದಂತೆ. ಒಟ್ಟಾರೆ 60 + 11 71 ಲಕ್ಷ ಜನ್ಮ ಆಯಿತು. ಅದಾದ ಮೇಲೆ ಕ್ರಿಮಿಜಾಹ ನವಲಕ್ಷಾಶ್ಚ, ಮೇಲಿಂದ ಹಾರಿ 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 ಕೆಳಗೆ ದಪ್ಪಂತ ಬೀಳ್ತಾನಂತೆ, ಕ್ರಿಮಿಯಾಗಿ ಹುಡ್ತಾನಂತೆ. ಎಷ್ಟು ಜಾತಿಯ ಕೋಟಿ ಕೋಟಿ ಕ್ರಿಮಿಗಳು ಕೊಳಚೆ ಪ್ರದೇಶಗಳಲ್ಲಿ ಕ್ರಿಮಿಗಳನ್ನು ಕಾಣ್ತೇವೆ. ಆ ಕ್ರಿಮಿ ಜನ್ಮ ಬರುತ್ತಂತೆ. ಎಷ್ಟು ಲಕ್ಷ ಜನ್ಮ? ಕ್ರಿಮಿಜಾಹ ನವಲಕ್ಷಾಶ್ಚ, 9 ಲಕ್ಷ ಜನ್ಮ ಕ್ರಿಮಿಗಳಾಗಿ ಹುಡ್ತಾನಂತೆ. ಅನೇಕ ರೀತಿಯಾದ ಕೊಳಚೆ ಪ್ರದೇಶಗಳಲ್ಲೇ ಜೀವನ ಮಾಡಬೇಕು, ಅದನ್ನೇ ಕುಡಿಬೇಕು, ಅದನ್ನೇ ತಿನ್ನಬೇಕು, ಯಾವುದರ ಅರಿವೂ ಇಲ್ಲದಂತೆ ದುಃಖದ ಜೀವನ ಕ್ರಿಮಿಕೀಟಗಳಾಗಿ ಹುಡ್ತಾನೆ. 9 ಲಕ್ಷ ಜನ್ಮ, 71 9 80 ಲಕ್ಷ ಜನ್ಮ ಆಯಿತು. ಬರೀ ಲೆಕ್ಕನೇ ಆಗಿಬಿಟ್ಟಿದೆ ನೋಡಿ ಎಲ್ಲ. ಒಟ್ಟು 80 ಆಯಿತು. ಆಮೇಲೆ ಹೇಳ್ತಾರೆ, ಇಷ್ಟೆಲ್ಲ ಜನ್ಮಗಳು ಕಳೆದ ಮೇಲೆ, ಇಷ್ಟೆಲ್ಲ ದುಃಖಪಟ್ಟ ಮೇಲೆ, ಇಷ್ಟೆಲ್ಲ ಶರೀರಗಳು ಬಂದ ಮೇಲೆ ತಿರುಗಿ 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 ತುಂಬ ಸುಸ್ತಾಗಿರ್ತಾನೆ. ಆಮೇಲೆ ದೇವರು ಮಾನವ ಜನ್ಮ ಬರುತ್ತಂತೆ. 4 ಲಕ್ಷಾಶ್ಚ ಮಾನವಾಹ, ಆಮೇಲೆ 4 ಲಕ್ಷ ಜನ್ಮಗಳಲ್ಲಿ ಮಾನವನಾಗಿ ಹುಡ್ತಾನೆ. ನೀಚ ಯೋನಿಯಲ್ಲಿ ಹುಡ್ತಾನೆ. ಯಾವುದರ ಜ್ಞಾನವೂ ಇಲ್ಲದಂತೆ, ಯಾವುದೋ ಕಾಡುಗಳಲ್ಲಿ ಯಾವ ಪ್ರಜ್ಞೆಯೂ ಇಲ್ಲದಂತೆ ಆದಿಮಾನವ ಅಂತ ಹೇಳ್ತಾರೆ ನೋಡಿ. ಏನೇನೂ ಜ್ಞಾನ ಇರೋದಿಲ್ಲ, ಕೇವಲ ಆಹಾರದ ಉದ್ದೇಶ ಮಾತ್ರ ಇಟ್ಟುಕೊಂಡು 4 ಲಕ್ಷ ಜನ್ಮಗಳಲ್ಲಿ ಅವನು ಮಾನವನಾಗಿ ಹುಡ್ತಾನೆ. ಅದು ಶ್ರೇಷ್ಠವಾದ ಜನ್ಮ, ಅದು ಮಾನವ ಜನ್ಮ. ಭಗವಂತನನ್ನು ತಿಳಿದುಕೊಳ್ಳುವ ಜನ್ಮ. ಮನು ಅವಬೋಧನೆ ಅಂತ ಧಾತು ಅಂದರೆ, ಅವಬೋಧನೆ ಅಂದರೆ ಜ್ಞಾನವನ್ನು ಗಳಿಸುವ ವಿಶಿಷ್ಟ ಭಗವಂತನ ಬಗ್ಗೆ ತಿಳುವಳಿಕೆಯನ್ನು ತಂದುಕೊಡುವ ಜನ್ಮ, ಅದು ಮಾನವ ಜನ್ಮ. ಅದು 4 ಲಕ್ಷ ಜನ್ಮಗಳಲ್ಲಿ ಅವನು ಹುಟ್ಟಿ ಮತ್ತೆ ಮತ್ತೆ ತಿರುಗಿ ತಿರುಗಿ ಎಷ್ಟೋ ನೀಚ ಜೀವನಗಳಲ್ಲಿ ಬಂದು 84 ಲಕ್ಷ ಜನ್ಮಗಳು ಒಟ್ಟು. 80 + 4 ಲಕ್ಷಾಶ್ಚ ಮಾನವಾಹ, 84 ಲಕ್ಷ ಜನ್ಮ ಕಳೀತು. ಏನು ಆಮೇಲೆ ಏನು ಮಾಡ್ತಾನೆ? ಏತೇಷು ಭ್ರಮಣಂ ಕೃತ್ವ ದ್ವಿಜತ್ವಂ ಉಪಜಾಯತೆ. ಆಮೇಲೆ ವೈಷ್ಣವನಾಗಿ, ವಿಷ್ಣುವಿಗೆ ಸಂಬಂಧಪಟ್ಟವನಾಗಿ, ವಿಷ್ಣು ಭಕ್ತನಾಗಿ 4 ಲಕ್ಷ ಜನ್ಮ ಕಳೆದ ಮೇಲೆ ಆಮೇಲೆ ವೈಷ್ಣವ ಜನ್ಮ ಬರುತ್ತಂತೆ. ನಮಗೆಲ್ಲರಿಗೂ ಅಂತಹ ಜನ್ಮ ಈಗ ಭಗವಂತ ನೀಡಿದ್ದಾನೆ. ಹಾಗಾದರೆ ಹಿಂದೆ ಹೋಗಬೇಕು ನಾವು. ಈ ಇಷ್ಟೆಲ್ಲ ಜನ್ಮಗಳು ಕಳೆದು 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 ಈಗ ಕೊನೆಯ ಮೆಟ್ಲು ಮೇಲೆ ಹತ್ತಿದ್ದೇವೆ. ಅಲ್ಲೇನಾದರೂ ಜಾರಿ ಬಿದ್ದರೆ ಮತ್ತೆ ಈ ಶ್ಲೋಕ ಹೇಳಬೇಕು ನಾನು ಮೊದಲಿಂದ. ಸ್ಥಾವರ ಸ್ತ್ರಿಂಶ ಲಕ್ಷ, ಜಾರಿ ಬಿದ್ದ ಅಂದರೆ ತಿರ್ಗಾ ಅಲ್ಲಿಂದ ಶುರು ಆಗುತ್ತೆ. ತಿರ್ಗಾ ಸ್ಥಾವರ ಜನ್ಮ, ಜಲಚರ ಜನ್ಮ, ಪ್ರಾಣಿಗಳಾಗಿ ಹುಡ್ತಾನೆ, ತಿರ್ಗಾ ಪಕ್ಷು ಕೀಟಗಳಾಗಿ ಹುಟ್ಟಿ ಮತ್ತೆ ಹೀಗೆ ತಿರುಗಿ ತಿರುಗಿ ಎಷ್ಟು ಜನ್ಮಗಳಲ್ಲಿ ತಿರುಗ್ತಾ ಇದ್ದಾನೆ ಜೀವ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೀವ ಎಷ್ಟು ಜನ್ಮ ಬರುತ್ತೆ ಅಂತ ಲೆಕ್ಕ ಮಾಡಲಿಕ್ಕೆ ಆಗದೇ ಇರೋಷ್ಟು ತಿರುಗ್ತಾನಂತ. ಹಾಗಾದರೆ ಇಂತಹ ಮಾನವ ಶರೀರವನ್ನು ಸೃಷ್ಟಿ ಮಾಡಿಕೊಟ್ಟವರು ಯಾರು ಅಂತ ನಾವು ಎಚ್ಚರಿಕೆ ನಮಗೆ ಬರಬೇಕು. ಭೀಷ್ಮರು ಹೇಳ್ತಾರೆ, ಭೂತಕೃತು, ಅಂತಹ ಜೀವನಿಗೆ ಇಂತಹ ದಿವ್ಯವಾದ ಮಾನವ ಇಂದ್ರಿಯಗಳಿಂದ ಕೂಡಿದ ಮಾನವ ಶರೀರವನ್ನು ಭಗವಂತ ಕೊಟ್ಟಿದ್ದಾನಂತೆ. ಭೂತಕೃತು, ಅದಕ್ಕೆ ಅವನನ್ನು ನೆನಪಿಸಬೇಕಂತೆ. ದೇವರು ಕೊಟ್ಟ ಶರೀರ ಇದು ಅಂತ ಭಗವಂತನನ್ನು ನಾವು ನೆನಪಿಸಿಕೊಳ್ಳಬೇಕಂತೆ. ಈ ಶರೀರದಲ್ಲಿ ಎಲ್ಲ ಸಲಕರಣೆಗಳನ್ನು ಕೂಡ ಕೊಟ್ಟಿದ್ದಾನೆ ಭಗವಂತ. ನೋಡಿ, ಪ್ರಾಣಿಗಳಿಗೆ ನಾಲಿಗೆ ಇದೆ, ಬಾಯಿ ಇದೆ, ಆದರೆ ಬಾಯಿ ತುಂಬ ಭಗವಂತನನ್ನು ಹೇಳಲಿಕ್ಕೆ ಪ್ರಾಣಿಗಳಿಗೆ ಬರೋದಿಲ್ಲ. ಬಾಯಿ ಚೆನ್ನಾಗಿದೆ, ನಾಲಿಗೆ ನಮಗಿಂತ ಉದ್ದ ಇರುತ್ತೆ ಪ್ರಾಣಿಗಳಿಗೆ, ಆದರೆ ಒಂದು ಮಾತು ಕೂಡ ಬರೋದಿಲ್ಲ ಪ್ರಾಣಿಗಳಿಗೆ. ಮಾತನಾಡುವ ಜನ್ಮ ಇದ್ದರೆ ಅದು ಮಾನವ ಜನ್ಮ ಮಾತ್ರ. ಇನ್ನೊಬ್ಬರಿಗೆ ನಮ್ಮ ಎಲ್ಲ ದುಃಖ ಸುಖಗಳನ್ನು ತಿಳಿಸುವ ಒಂದು ಜನ್ಮ ಇದ್ದರೆ, ಇನ್ನೊಬ್ಬರಿಗೆ ಹೇಳಿ ಅದನ್ನು ಪರಿಹಾರ ಹುಡುಕಿಕೊಳ್ಳುವ ಜನ್ಮ ಇದ್ದರೆ ಅದು ಮಾನವ ಜನ್ಮ ಮಾತ್ರ. ಪಶು ಪಕ್ಷಿಗಳಿಗೆ ಈ ಯೋಗ ಇಲ್ಲ ನೋಡ್ರಿ. ಪಶುಗಳಿಗೆ ನಾಲಿಗೆ ಇದ್ದರೂ ಮಾತನಾಡಲಿಕ್ಕೆ ಬರೋದಿಲ್ಲ. ಪಶು ಪಕ್ಷಿಗಳಿಗೆ ಕೈ ಇದ್ದರೂ ಕೈಯ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದು ಕೈ ಇದ್ದರೂ ಕಾಲಿನಂತೆ ಅದು ಓಡಾಡಬೇಕಷ್ಟೇ ಹೊರತು ಯಾವ ಕೈ ಕೆಲಸವನ್ನು ಕೂಡ ಪ್ರಾಣಿಗಳು ಮಾಡಲಿಕ್ಕಾಗೋದಿಲ್ಲ. ಭಗವಂತ ನಮಗೆ ಈ ಇಂದ್ರಿಯಗಳನ್ನು, ಬಹಳ ವಿಶಿಷ್ಟವಾದ ಕರ್ಮೇಂದ್ರಿಯಗಳನ್ನು, ಕೈ ಇರ್ಬೋದು, ಕಾಲಿರ್ಬೋದು, ತಲೆ ಇರ್ಬೋದು, ಮೂಗಿರ್ಬೋದು, ಕಿವಿ ಇರ್ಬೋದು, ಕಣ್ಣಿರ್ಬೋದು, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇಂತಹ ಇಂದ್ರಿಯಗಳು. ಈ ಇಂದ್ರಿಯಗಳು ಏನಾದರೂ ಹೋದರೆ ಮತ್ತೆ ಪಡೀಲಿಕ್ಕಾಗತ್ತಾ? ಒಂದೊಮ್ಮೆ ಅದು ಕೆಟ್ಟರೆ ರಿಪೇರಿ ಮಾಡೋದು ಕಷ್ಟ ಇದೆ ಅಲ್ವಾ? ಅಂತಹದ್ದು ಈ ಭಗವಂತ ನೀಡಿದ ಇಂದ್ರಿಯ. ಅದಕ್ಕೆ ಉಪನಿಷತ್ತುಗಳು ಹೇಳ್ತದೆ, ಶೀರ್ಷನ್ ಶಿಯಶ್ರಿತಾ. ಭಗವಂತ
ಈ ದೇಹದಿಂದ ಹೊರಗೆ ಸಂಪತ್ತಿದೆ ಅಂತ ನಾವು ತಿಳಿದಿದ್ದೇವೆ. ಇಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ದೇಹದಿಂದ ಹೊರಗೆ ಸಂಪತ್ತಿಲ್ಲ, ದೇಹದ ಒಳಗೆ ಎಲ್ಲ ಸಂಪತ್ತನ್ನು ತುಂಬಿ ಭಗವಂತ ಕಳಿಸಿಕೊಟ್ಟಿದ್ದಾನಂತೆ. ಯಾವುದು ಸಂಪತ್ತು ಅಂದರೆ ಶೀರ್ಷನ್ ಶ್ರಿಯಶಿತಾಹ, ಇಂದ್ರಿಯಗಳಿದೆಯಲ್ಲ, ಇದೇ ದೊಡ್ಡ ಸಂಪತ್ತನ್ನು. ಬುದ್ಧಿಶಕ್ತಿ ಇರ್ಬೋದು, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಕೈ ಇರ್ಬೋದು. ಇವತ್ತು ದೇವರು ಒಂದು ಕೈ ನಮಗೆ ಕೊಡದೆ ಹೋಗಿದ್ದರೆ ನಾವೇನು ಜೀವನದಲ್ಲಿ ಮಾಡಲಿಕ್ಕಾಗತ್ತೆ ಹೇಳಿ? ಒಂದು ಬೆರಳು ಏನಾದರೂ ಕಟ್ಟಾದರೆ, ವ್ಯತ್ಯಾಸ ಆದರೆ ಒದ್ದಾಡಿ ಹೋಗ್ತೀವಿ, ಯಾವ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಒಂದು ಬೆರಳು ವ್ಯತ್ಯಾಸ ಆದರೆ. ದೇವರು ಸುಂದರವಾದ ಬೆರಳಿನಿಂದ ಕೂಡಿದ ಹಸ್ತಗಳನ್ನು ಭಗವಂತ ಕೊಟ್ಟಿದ್ದಾನೆ. ಯಾವ ಪ್ರಾಣಿಗಳಿಗೂ ಅತಿ ಸುಂದರವಾದ ಬೆರಳಿಲ್ಲ ನೋಡಿ. ಮಾನವ ಆ ಬೆರಳುಗಳಲ್ಲಿ ಸುಂದರವಾದ ಸುವರ್ಣದ ಉಂಗುರ ಮಾಡಿ ಹಾಕ್ಕೊಳ್ತಾನೆ ಆಭರಣವನ್ನು. ಯಾವ ಪ್ರಾಣಿಗಳಿಗೆ ಉಂಗುರ ಹಾಕಿಕೊಳ್ಳುವ ಬೆರಳಿದೆ ಹೇಳಿ? ಸಾಧ್ಯವೇ ಇಲ್ಲ. ಅದು ಮಾನವ ಪ್ರಾಣಿಗೆ ಮಾತ್ರ ಇರೋದು ಅಂತ ಭೀಷ್ಮರು ಭೂತಕೃತು, ಇಂತಹ ಅದ್ಭುತವಾದ ಬೆಲೆ ಬಾಳುವ ಶರೀರವನ್ನು ಕೊಟ್ಟವನು ಭಗವಂತ ಅಂತ ತಿಳಿದುಕೋ ಅಂತ ಎಚ್ಚರಿಕೆ ಕೊಟ್ಟು ನಮಗೆ ಹೇಳ್ತಾರೆ. ಹಾಗಾದರೆ ಸೃಷ್ಟಿಯ ವೈಭವ ಏನು ಅನ್ನುವುದರ ಹಿನ್ನೆಲೆ ಈ ನಾಮದ ಕಡೆ ಇದೆ ಅನ್ನುವುದನ್ನು ಬಹಳ ಚೆನ್ನಾಗಿ ನಮಗೆ ತಿಳಿಸಿಕೊಟ್ಟು ವ್ಯಾಖ್ಯಾನ ಮಾಡ್ತಾರೆ. ಹಾಗಾದರೆ ಎಲ್ಲ ಇಂದ್ರಿಯಗಳು ಸಂಪತ್ತಿನಂತೆ ಅಂತ ಹೇಳ್ತಾರೆ. ಒಂದು ಇಂದ್ರಿಯದ ಬಗ್ಗೆ ಮಾತ್ರ ನಾನು ವಿವರಣೆಯನ್ನು ಕೊಡ್ತೀನಿ, ಉಳಿದ ಎಲ್ಲ ಇಂದ್ರಿಯಗಳು ಹಾಗೆ. ಉದಾಹರಣೆ ಏನದು ಅಂದರೆ, ಭಗವಂತ ನಮಗೆ ಹಸ್ತಗಳನ್ನು ನೀಡಿದ್ದಾನೆ, ಕೈಗಳನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಭಗವಂತ ಬೆಲೆ ಬಾಳುವ ಇಂದ್ರಿಯಗಳನ್ನು ಭಗವಂತ ನಮಗೆ ನೀಡಿದ್ದಾನೆ. ಅದು ಒಂದೊಂದು ಬಹಳ ಮಹತ್ವ. ಒಂದೊಂದು ಕಳೆದುಕೊಂಡರೂ ಕೂಡ ಬಹಳ ಕಷ್ಟ ಇದೆ ಜೀವನಕ್ಕೆ. ಒಂದೊಂದು ಇಂದ್ರಿಯ ಹೋದರೆ ಏನು ಗತಿ? ಅದು ಇರುವಾಗ ಬೆಲೆ ಗೊತ್ತಾಗೋದಿಲ್ಲ, ಅದು ಹೋದರೆ ಅದರ ಬೆಲೆ ಎಷ್ಟು ಅನ್ನುವುದನ್ನು ಜೀವ ಇವತ್ತು ಕಂಡು ಹಿಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆ ಕೊಡಬೇಕು ಅಂದರೆ, ಒಂದು ಭಗವಂತ ನಮಗೆ ಹಸ್ತಗಳನ್ನು ನೀಡಿದ್ದಾನೆ, ಕೈ ಕೊಟ್ಟಿದ್ದಾನೆ ನೋಡಿ. ನಮ್ಮ ಭಾಷೆಯಲ್ಲಿ ಕೈ ಕೊಟ್ಟಿದ್ದಾರೆ ಅಂತಾರಲ್ಲ, ಆ ಅರ್ಥ ಅಲ್ಲ. ಮನುಷ್ಯನ ಭಾಷೆಯಲ್ಲಿ ಕೈ ಕೊಟ್ಟರು ಆಚಾರ್ಯ ಇವತ್ತು ಪ್ರವಚನಕ್ಕೆ ಅಂತ, ಆದರೆ ಬರಲೇ ಇಲ್ಲ ಅಂತ ಮೋಸ ಮಾಡೋದು. ಕೈ ಕೊಡೋದು ಅಂದರೆ ಹಾಗಲ್ಲ, ನಿಜವಾದ ಕೈ ದೇವರು ನಮಗೆ ಕೊಟ್ಟಿದ್ದಾನೆ. ಈ ಕೈಗಳನ್ನು ಕೊಡದೆ ದೇವರು ನಮಗೆ ಕೈ, ನಮ್ಮ ಭಾಷೆಯಲ್ಲಿ ಕೈ ಕೊಟ್ಟಿದ್ದರೆ ನಮ್ಮ ಗತಿಯನ್ನು ಹೇಳಿ ಏನು ಕೆಲಸ ಮಾಡಲಿಕ್ಕಾಗ್ತಿತ್ತು? ಕೈ ಒಂದಿಲ್ಲದೆ ಹೋದರೆ ಇನ್ನು ಯಾವ ಇಂದ್ರಿಯಗಳು ಕೆಲಸ ಮಾಡಲ್ರಿ. ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ದೇವರು ಕೊಟ್ಟ ಹಸ್ತಗಳು ಇಲ್ಲದೆ ಹೋದರೆ ಮನುಷ್ಯ ಇದ್ದಾನೆ, ಕೈ ಮಾತ್ರ ಇಲ್ಲ, ಎಲ್ಲ ಇದೆ, ಕೆಲಸ ಮಾಡಲಿ ನೋಡೋಣ ಆಗತ್ತೆ. ನಾವು ನೋಡಲಿಕ್ಕಾಗೋದಿಲ್ಲ, ಕೈ ಇಲ್ಲದೆ ಇದ್ದರೆ ನೋಡಲಿಕ್ಕಾಗೋದಿಲ್ಲ, ಕೈ ಇಲ್ಲದೆ ಇದ್ದರೆ ಕೇಳಲಿಕ್ಕಾಗೋದಿಲ್ಲ. ಇದೆಲ್ಲದರ ಹಿನ್ನೆಲೆಯಲ್ಲಿ ಕೈಯ ಸಂಬಂಧ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ಭಗವಂತ ನೀಡಿದ್ದಾನೆ. ಎಲ್ಲ ನಾಡಿಗಳ ಮೂಲಕ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಸಂಬಂಧವನ್ನು ಪರಮಾತ್ಮ ಇಟ್ಟಿದ್ದಾನೆ ಅನ್ನೋದನ್ನು ನಾವು ನಿತ್ಯ ಜೀವನದಲ್ಲಿ ನಾವು ಅದನ್ನು ತಿಳ್ಕೊಳ್ಬಹುದು. ಅದನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ದೇವರು ಕೊಟ್ಟ ಇಂದ್ರಿಯಗಳನ್ನು ಹೇಗೆ ಅಳವಡಿಸಿಕೊಂಡಿದ್ದೇವೆ ಅನ್ನೋದನ್ನು ನಮ್ಮ ಭಾಷೆಯಲ್ಲಿ ನಾವು ಮಾತನಾಡುವಾಗ ಹೇಳೋದಿದೆ. ನಮಗೆ ಗೊತ್ತಿಲ್ಲದೆ ನಮ್ಮ ಬಾಯಲ್ಲಿ ಮಾತಾಡ್ತಾ ಇರ್ತೀವಿ ನೋಡಿ. ಉದಾಹರಣೆ, ಯಾರಿಗಾದರೂ ಹೇಳ್ರಿ ಇವತ್ತು ಪ್ರವಚನ ನಡೀತಾ ಇದೆ, ಬನ್ನಿ ಪ್ರವಚನ ಕೇಳಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನನ್ನ ಕೈಯಲ್ಲಿ ಪ್ರವಚನ ಕೇಳಲಿಕ್ಕೆ ಆಗಲ್ರಿ ಅಂತ. ಕೈಯ ಪ್ರವಚನ ಕೇಳೋದು ಕಿವಿ ಅಂತ ಗೊತ್ತಿದೆ, ನನ್ನ ಕಿವಿಯಲ್ಲಿ ಪ್ರವಚನ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಯಾರಾದರೂ ಹೇಳ್ತಾರೆ? ಯಾರಾದರೂ ಕರೆದ್ರೆ ಉಪನ್ಯಾಸಕ್ಕೆ ಬಂದರೆ, ಉಪನ್ಯಾಸ ನನ್ನ ಕೈಯಲ್ಲಿ ಕೇಳಲಿಕ್ಕೆ ಆಗಲ್ರಿ ಅಂತ. ಕೈಯ ಕೇಳೋದು, ಬಳಸೋದು ಕೈಯನ್ನೇ. ಆದರೆ ಕೇಳಬೇಕಾದ್ರೆ ಕೈ ಸಹಾಯ ಇಲ್ಲದೆ ಹೋದರೆ ಉಪನ್ಯಾಸ ಕೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಪ್ರವಚನ ಮಾಡಿರಿ ಇವತ್ತು ಅಂತ ಹೇಳ್ರಿ ಯಾರಿಗಾದ್ರು, ರೀ ನಮ್ಮ ಕೈಲಿ ಪ್ರವಚನ ಮಾಡಲಿಕ್ಕೆ ಆಗಲ್ರಿ ಅಂತ ಕೈ ತೋರಿಸಿ ಹೇಳ್ತಾರೆ. ಅಂದರೆ ಪ್ರವಚನ ಮಾಡೋದು ಬಾಯಿ ಅಂತ ಗೊತ್ತಿದೆ, ಹೇಳೋದು ಮಾತ್ರ ನನ್ನ ಕೈಲಿ ಪ್ರವಚನ ಮಾಡಲಿಕ್ಕಾಗಲ್ಲ ಅಂತ. ಅದು ಏನು ಶಬ್ದಗಳನ್ನು ಬಳಸಬೇಕಾದ್ರೂ ಕೂಡ ಕೈಯನ್ನು ಬಳಸ್ತೀವಿ ನೋಡಿ. ರೀ ನನ್ನ ಕೈಲಿ ಪ್ರವಚನ ಮಾಡಲಿಕ್ಕೆ ಆಗಲ್ರಿ ಅಂತೀವಿ. ನನ್ನ ಬಾಯಲ್ಲಿ ಪ್ರವಚನ ಮಾಡಲಿಕ್ಕಾಗಲ್ಲ ಅಂತ ಯಾರಾದರೂ ಹೇಳ್ತಾರೆ? ಗೊತ್ತಿದೆ ಬಾಯಿ ಪ್ರವಚನ ಮಾಡೋದು ಅಂತ, ಆದರೆ ಹೇಳುವಾಗ ಮಾತ್ರ ಕೈಯನ್ನೇ ಹೇಳ್ತಾರೆ ನಾವು. ಯಾಕೆ ಅಂದರೆ ನೋಡಿ, ಕೈ ಬಳಸದೇ ಹೋದರೆ ಮಾತು ಬರೋದಿಲ್ಲ. ಕೈಗೂ ಬಾಯಿಗೂ ಸಂಬಂಧ ಮಾಡಿದ್ದಾನೆ ದೇವರು, ಅದು ನಮಗೆ ಗೊತ್ತಾಗೋದಿಲ್ಲ. ಎಷ್ಟು ವ್ಯವಸ್ಥೆ ದೇವರದ್ದು ಅಂತಂದರೆ ನೋಡಿ, ಸುಮ್ಮನೆ ಕೂತು ಕೈ ಹಾಗೆ ಹೀಗೆ ಮಾಡದೆ ಪ್ರವಚನ ಮಾಡು ಅಂತ ಹೇಳ್ರಿ, ಆಗತ್ತಾ ನೋಡೋಣ? ಕೈ ಕಟ್ಟಿಬಿಡ್ಬೇಕು. ಆಚಾರೆಲ್ಲ ಕೈ ಕಟ್ಟಿ ಕೂಡಿಸಿ ಪ್ರವಚನ ಮಾಡಿ ಅಂದರೆ ಬಾಯಲ್ಲಿ ಶಬ್ದವೇ ಬರೋದಿಲ್ಲ. ಕೈ ಕಟ್ಟರೆ ಬಾಯಿ ಕಟ್ಟಿಬಿಡುತ್ತೆ. ಅದಕ್ಕೆ ತುಂಬ ಮಾತನಾಡ್ತಾ ಇದ್ದರೆ, ಮಕ್ಕಳು ಗಲಾಟೆ ಮಾಡ್ತಾಯಿದ್ರೆ ಈ ಅಧ್ಯಾಪಕರು ಮಾಸ್ಟರ್ಗಳೆಲ್ಲ ಹೇಳ್ತಾರೆ, ಕೈ ಕಟ್ಟು ಕೂಡು ಅಂತ ಹೇಳ್ತಾರೆ. ಅಂದರೆ ಮಕ್ಕಳನ್ನ ಕೈ ಕಟ್ಟಿ ಕೂಡಿಸ್ಬಿಟ್ರೆ ಮಾತು ಬರೋದಿಲ್ಲ, ಅದಕ್ಕೆ ಬಾಯಿ ಕಟ್ಟಿಬಿಡುತ್ತೆ ಪಾಪ ಮಕ್ಕಳಿಗೆ. ಅದಕ್ಕೆ ಏನು ಉಪಾಯ ಮಾಡ್ತಾರೆ ಅಂದರೆ, ಕೈ ಕಟ್ಟಿ ಕೂಡಿಸ್ಬಿಡ್ತಾರೆ ಮೂಲೆಯಲ್ಲಿ, ಮಾತೇ ಬರೋಲ್ಲ ನೋಡ್ರಿ. ಕೈ ಬಿಚ್ಚಿದ್ರೆ ಮಾತು ಶುರುವಾಗುತ್ತೆ. ಅಂದರೆ ನೋಡಿ, ಅದಕ್ಕೆ ಮಾತನಾಡುವಾಗ ಕೈ ಹಾಗೆ ಹೀಗೆ ಎಲ್ಲ ಮಾಡ್ತೀವಿ. ಸುಮ್ಮನೆ ಕೂತು ಪ್ರವಚನ ಮಾಡ್ಬೋದಲ್ಲ, ಕೈ ಯಾಕೆ ಹಾಗೆ ಹೀಗೆ ಮಾಡ್ತೀರಿ ಆಚಾರ್ಯ ಅಂತ ಕೇಳಿದ್ರೆ? ಅಂದರೆ ಮಾತು ಬರಬೇಕಾದ್ರೆ ಕೈ ಹಾಗೆ ಹೀಗೆ ಮಾಡಬೇಕು, ಇಲ್ಲದೇ ಮಾತು ಬರೋದಿಲ್ಲ. ಕೆಲವರಿಗೆ ತೊದಲು ನುಡಿಗಳಿರುತ್ತದೆ, ಮಾತನಾಡಲಿಕ್ಕೆ ಬರೋದಿಲ್ಲ. ಅಂತಹವರು ಕೈಯನ್ನು ಬಳಸಿ 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 ಶಬ್ದಗಳನ್ನು ಉಪಯೋಗ ಮಾಡ್ತಾರೆ. ಇನ್ನು ಸಂಗೀತ ಅಂತೂ ಹಾಡಬೇಕಾದ್ರೆ ಕೈ ಬೇಕೇ ಬೇಕು, ನಿಮ್ಗೆ ಗೊತ್ತೇ ಇದೆ. ಕೈ ಹಾಗೆ ಹೀಗೆ ಮಾಡಬೇಕು, ತಾಳ ಹಾಕಬೇಕು. ಕೈ ಸಹಾಯ ಇಲ್ಲದೆ ಹೋದರೆ ರಾಗವೇ ಹೊರಗೆ ಬರೋದಿಲ್ಲ. ಅಂದರೆ ಕೈ ಸಹಾಯ, ಮಾತನಾಡಬೇಕಾದ್ರೆ ಕೈ ಬೇಕು. ಅದಕ್ಕೆ ಹೇಳ್ತೀವಿ, ನನ್ನ ಕೈಯಲ್ಲಿ ಮಾತನಾಡಲಿಕ್ಕಾಗಲ್ಲ ಅಂತ ಹೇಳ್ತೀವಿ. ಸರಿ, ಅದು ಬಿಡ್ರಿ.
ಹೋಗಲಿ ಪ್ರವಚನಕ್ಕೆ ನಡೀತಾ ಇದೆ, ಬನ್ನಿ ಗಾಂಧಿ ಬಜಾರಲ್ಲಿ ವ್ಯಾಸರಾಜ ಮಠಕ್ಕೆ ಹೋಗೋಣ ಬನ್ನಿ ಅಂದರೆ, ನನ್ನ ಕೈಲಿ ಬರಲಿಕ್ಕಾಗಲ್ಲ ಅಂತಾರೆ. ಕೈಯ ಬರೋದು, ಕಾಲ ಬರೋದು. ನಮ್ಮನ್ನು ಕರ್ಕೊಂಡು ಬರೋದು ಕಾಲು, ಆದರೆ ನನ್ನ ಕಾಲಲ್ಲಿ ಬರಲಿಕ್ಕಾಗಲ್ಲ ಅಂತ ಯಾರೂ ಹೇಳೋದಿಲ್ಲ, ನನ್ನ ಕೈಲಿ ಬರಲಿಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಅಂದರೆ ಬರೋದು ಕೈ ಸಹಾಯ ಇಲ್ಲದೆ ಹೋದರೆ ಬರಲಿಕ್ಕಾಗಲ್ಲ ರೀ. ನೋಡಿ, ವಾಕ್ ಮಾಡಬೇಕಾದ್ರೆ ಸುಮ್ಮನೆ ಕೈ ಇಟ್ಕೊಂಡು ವಾಕ್ ಮಾಡಿ ಆಗತ್ತೆ ನೋಡ, ಇಲ್ಲ ಕೈ ಹಾಗೆ ಹೀಗೆ ಮಾಡಲೇಬೇಕು. ಇಲ್ಲದೇ ಹೋದರೆ ಕಾಲು ಹಾಗೆ ಹೀಗೆ ಆಗೋದಿಲ್ಲ, ಕೈ ಹಾಗೆ ಹೀಗೆ ಮಾಡದೇ ಇದ್ದರೆ ಅಲ್ವಾ. ಅದನ್ನು ನಾವು ಕಂಡಿದ್ದೇವೆ ಪ್ರತ್ಯಕ್ಷವಾಗಿ. ಅಥವಾ ನಾವು ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ಏನಾದರೂ ಕಾಲಿಗೆ ಏನೋ ಗಾಜೋ ಗೀಜೋ ಚುಚ್ಚಿಬಿಡ್ತು ಅಂತ ಇಟ್ಕೊಂಡು ತಕ್ಷಣ ಕೂತೇ ಬಿಡ್ತಾನೆ, ಕಾಲು ಮುಂದೆ ಹೋಗೋದೇ ಇಲ್ಲ, ರಕ್ತ ಸುರಿಯತ್ತೆ, ಕಾಲು ಚುಚ್ಚಿದಾಗ ಬಹಳ ಒದ್ದಾಡ್ತಾನೆ. ಆಗ ಯಾರು ಸಹಾಯ ಮಾಡೋದು ಹೇಳಿ? ಕಾಲು ಹತ್ತಿರ ಕೈಯೇ ಬರಬೇಕು. ಕೈಯಲ್ಲಿ ಆ ಮುಳ್ಳನ್ನು ಅಥವಾ ಗಾಜನ್ನು ತೆರೆದರೆ ಕಾಲು ಮುಂದೆ ಹೋಗಲಿಕ್ಕೆ ಸಾಧ್ಯ. ಕೈ ಸಹಾಯ ಇಲ್ಲದೆ ಹೋದರೆ ಕಾಲಿನ ಮುಳ್ಳನ್ನು ಕಾಲೇ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಕೈ ಸಹಾಯ ಮಾಡಬೇಕು. ಕೈ ಸಹಾಯ ಮಾಡಿ ಆ ಮುಳ್ಳನ್ನೆಲ್ಲ ತೆಗೆದು ಕಾಲು ಮುಂದೆ ಹೋಗುವ ಹಾಗೆ ಮಾಡುತ್ತೆ. ಹಾಗಾದರೆ ಅದಕ್ಕೆ ಹೇಳ್ತಾರೆ, ನನ್ನ ಕೈಯಲ್ಲೂ ಬರಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ನಮ್ಮ ಮಾತಿನ ಒಳಗೆ ವ್ಯವಹಾರದಲ್ಲಿ ಕೈಯನ್ನು ಬಳಸ್ತೇವೆ. ಹಾಗಾದರೆ ಕೈವಾಡ ಇಲ್ಲದೆ ಹೋದರೆ ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಊಟ ಕೇಳ್ರಿ, ಹೇಳ್ತಾನೆ, ಕೈ ಬೇಕೇ ಬೇಕು ಊಟ ಮಾಡೋದು, ಎಲ್ಲರಿಗೂ ಗೊತ್ತೇ ಇದೆ. ನನ್ನ ಕೈಯಲ್ಲಿ ಊಟ ಮಾಡಲಿಕ್ಕಾಗಲ್ಲ ಅಂತಲೇ ಹೇಳ್ತಾನೆ. ಹಾಗೆ ಊಟ ಮಾತ್ರ ಇಲ್ಲ, ಎಲ್ಲವೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಸರಿ, ಏನೋ ಒಂದು ಒಳ್ಳೆ ದೇವರ ಉತ್ಸವ ಬರ್ತಾ ಇದೆ, ಬನ್ನಿರಿ ನೋಡೋಣ ಅಂತ ಹೇಳಿದ್ರೆ, ನನ್ನ ಕೈಯಲ್ಲಿ ನೋಡಲಿಕ್ಕಾಗಲ್ರಿ ಅಂತಾನೆ. ಕೈಯ ನೋಡೋದು, ಕಣ್ಣ ನೋಡೋದು, ಹೇಳೋದು ಮಾತ್ರ ನನ್ನ ಕೈಯಲ್ಲಿ ನೋಡಲಿಕ್ಕಾಗಲ್ಲ ಅಂತಾನೆ, ನನ್ನ ಕೈಯಲ್ಲಿ ಕೇಳಲಿಕ್ಕಾಗಲ್ಲ ಅಂತಾನೆ, ನನ್ನ ಕೈಯಲ್ಲಿ ನಡಿಲಿಕ್ಕಾಗಲ್ಲ ಅಂತಾನೆ. ಏನು ಹಾಗಾದರೆ ಕೈ ಸಹಾಯ ಇಲ್ಲದೆ ಹೋದರೆ ನಮ್ಮ ಜೀವನದ ಯಾವ ಕ್ರಿಯೆಗಳು ನಡೆಯೋದಿಲ್ಲ. ಆದರೆ ಕೈ ಇರೋದು ಯಾರಿಗೆ ಅಂದರೆ ಅದು ಮಾನವ ಪ್ರಾಣಿಗೆ ಮಾತ್ರ ಹೊರತು ಇನ್ನೇ ಉಳಿದ ಯಾವ ಪ್ರಾಣಿಗೂ ಭಗವಂತ ಕೈ ಕೊಡಲಿಲ್ಲ. ಇದು ಮಾನವ ಜನ್ಮದಲ್ಲಿ ಮಾತ್ರ ಸುಂದರವಾದ ಕೈ ಕೊಟ್ಟಿದ್ದಾನೆ, ಬೆರಳುಗಳನ್ನು ಕೊಟ್ಟಿದ್ದಾನೆ. ಇವತ್ತು ಕಂಪ್ಯೂಟರ್ ಯುಗ, ಯಾಂತ್ರಿಕ ಯುಗ. ಒಂದು ಕಂಪ್ಯೂಟರ್ ಮುಂದೆ ಇಟ್ಕೊಂಡ್ರೆ ಜಗತ್ತಿನಲ್ಲಿ ಏನೇನು ನಡೆಯುತ್ತೆ ಅದೆಲ್ಲವನ್ನು ಕೂಡ ನೋಡುವ ಸಾಮರ್ಥ್ಯ ಮನುಷ್ಯ ಬುದ್ಧಿಶಕ್ತಿಯಿಂದ ಅದನ್ನೆಲ್ಲ ಕಂಡು ಹಿಡಿದಿದ್ದಾನೆ. ಆದರೆ ಯಾವಾಗ ಆ ಕಂಪ್ಯೂಟರ್ ಕೆಲಸ ಮಾಡಿ ಸರಿಯಾಗಿ ನಮ್ಮ ಮುಂದೆ ಎಲ್ಲವನ್ನೂ ತೋರಿಸಬೇಕಾದ್ರೆ ಒಂದು ಬಟನ್ ಸ್ವಿಚ್ ಆನ್ ಮಾಡಲಿಕ್ಕೆ ಒಂದು ಕೈ ಇಲ್ಲದೆ ಹೋಗಿದ್ದರೆ, ಬೆರಳು ಇಲ್ಲದೆ ಹೋಗಿದ್ದರೆ ಏನು ಕಂಪ್ಯೂಟರ್, ನೀವೇನು ಜಗತ್ತಲ್ಲೆಲ್ಲ ತೋರಿಸೋದು? ಅದೆಲ್ಲ ಕೈ ಮಾಡಬೇಕು, ಕೈಯ ಸಹಾಯ ಬೇಕು. ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಏನೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದಿವ್ಯವಾದ ಹಸ್ತಗಳನ್ನು, ಕೈಗಳನ್ನು ಭಗವಂತ ನೀಡಿ ಜಗತ್ತನ್ನು ಕಾಪಾಡ್ತಾ ಇದ್ದಾನೆ. ಈ ಶರೀರ ಕೊಟ್ಟು, ಹಾಗಾದರೆ ಇಂದ್ರಿಯಗಳಿಂದ ಕೂಡಿದ ಈ ಶರೀರವನ್ನು ಕೊಟ್ಟವನು ಯಾರು ಅಂತ ಸ್ವಲ್ಪ ಆಲೋಚನೆ ಮಾಡು ನೀನು. ಯಾರು ಅಂದರೆ ಭೀಷ್ಮರು ಹೇಳ್ತಾರೆ, ಭೂತಕೃತ್. ಭೂತ ಅಂದರೆ ಶರೀರ. ಇಂತಹ ಶರೀರವನ್ನು ಜೀವಾತ್ಮನಿಗೆ ಕೊಟ್ಟು ಜೀವನಿಗೆ ಎಲ್ಲ ಸಾಧನೆಗಳನ್ನು ಕೂಡ ಮಾಡಿಕೊಳ್ಳುವ ಹಾಗೆ ಮಾಡಿ ಅವನಿಗೆ ಉತ್ತಮವಾದ ಸ್ವಗತಿಂದನಂಶಿ, ಅವರವರಿಗೆ ಒಳ್ಳೆ ಗತಿಯನ್ನು ಕೊಟ್ಟು ಮೋಕ್ಷಾದಿ ಪುರುಷಾರ್ಥವನ್ನು ಭಗವಂತ ನೀಡ್ತಾನೆ. ಆದ್ದರಿಂದಾಗಿ ಇಂತಹ ಶರೀರ ಬಂದಾಗ ವ್ಯರ್ಥ ಮಾಡಿಕೊಳ್ಳಬೇಡ. ಭೀಷ್ಮ ಹೇಳ್ತಾರೆ, ಭೀಷ್ಮರು ನೋಡು, ಈ ಶರೀರಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಭಗವಂತ ನೀಡಿದವನು ಅಂತ. ಒಂದು ತಮಾಷೆಗೆ ಹೇಳೋದಿದೆ. ಏನು ಅಂತಂದರೆ, ಕೆಲವರು ಹೆಣ್ಣು ಮಕ್ಕಳು ಕಿವಿಯಲ್ಲಿ, ಮೂಗಲ್ಲಿ ಆಭರಣಗಳನ್ನ ಹಾಕ್ಕೊಂಡು ಮೆರೀತಿರ್ತಾರೆ, ವಜ್ರದ ಓಲೆಗಳು, ಆಭರಣಗಳನ್ನೆಲ್ಲ ಹಾಕಿ. ಆದರೆ ಯಾರೋ ತನ್ನ ಗಂಡ ವಜ್ರದ ಓಲೆ ಕೊಡಿಸಿದ, ವಜ್ರದ ಮೂಗುತಿ ಕೊಡಿಸಿದ ಅಂದರೆ 10 ಜನಕ್ಕೆ ಹೇಳ್ಕೊಂಡು ಬರ್ತಾರೆ, ನಮ್ಮ ಯಜಮಾನರು ಕೊಡಿಸೋದು ಅಂತ ತೋರಿಸ್ಕೊಂಡು ಬರ್ತಾರೆ, ಖುಷಿ ಪಡ್ತಾರೆ, ಮೆರೀತಾರೆ. ಓಲೆ ಕೊಡಿಸಿದ ಯಾರು ಓಲೆಯನ್ನು ಕೊಡಿಸಿದ ಗಂಡನನ್ನು ಸ್ಮರಣೆ ಮಾಡ್ತಾರೆ. ಆದರೆ ಓಲೆ ಹಾಕ್ಕೊಳ್ಳಿಕ್ಕೆ ಕಿವಿ ಕೊಟ್ಟ ದೇವರನ್ನೇ ಮರೆತು ಬಿಡ್ತಾರೆ ಅಂತ. ಕಿವಿ ಕೊಟ್ಟರೆ ತಾನೇ ಆಭರಣ ಹಾಕ್ಕೊಳ್ಳಿಕ್ಕೆ, ನೀವು ಕರ್ಣಗಳಿಗೆ ಆಭರಣ ಹಾಕ್ಕೊಳ್ಳೋದು. ಮೂಗು ಕೊಟ್ಟರೆ ತಾನೇ ಮೂಗುತಿ ಹಾಕ್ಕೊಳ್ಳಿಕ್ಕೆ. ಮೂಗು ಕಿವಿಗಳೇ ಇಲ್ಲದೆ ಹೋದರೆ ಆಭರಣ ಹಾಕ್ಕೊಳ್ಳೋದಿಲ್ಲಿ. ಆಭರಣ ಕೊಟ್ಟವರನ್ನೇ ನೆನೆಸ್ತೀರಿ, ಆಭರಣ ಹಾಕ್ಕೊಳ್ಳಿಕ್ಕೆ ಕೊಟ್ಟ ಇಂದ್ರಿಯಗಳು, ಕಿವಿ ಮೂಗು ಕೊಟ್ಟ ದೇವರನ್ನೇ ಮರೆತು ಬಿಡ್ತಾರೆ ಈ ಮನುಷ್ಯರು ಅಂತ ತಮಾಷೆಗೆ ಒಂದು ಕಡೆ ಹೇಳೋದಿದೆ. ಅದರಿಂದ ಇಂದ್ರಿಯಗಳಿದ್ದರೆ ತಾನೇ ಮೆರೆಯೋದು ಈ ಜೀವ. ಅದಿಲ್ಲದೆ ಹೋದರೆ ಏನು ಗತಿ? ಅದನ್ನು ಯಾರು ಕೊಟ್ಟವನು ಯಾರು? ಅದರ ಬಗ್ಗೆ ಎಚ್ಚರಿಕೆ ಇರಲಿ ಅಂಥೇಳಿ ಆ ಭೂತಕೃತ ಅನ್ನುವ ವಿವರಣೆಯನ್ನು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ಮಾನವ ಜನ್ಮ ಬಂದಾಗ ಅದನ್ನು ಸಾಧನೆಗೋಸ್ಕರ ಬಳಸಿಕೊಂಡು, ಅಂತಹ ಮಾನವ ಜನ್ಮ ಪರ್ಮನೆಂಟು ಅಂತ ತಿಳಿಯಿದೆ, ಇದು ಸಾಧನೆಗೋಸ್ಕರ ಅಂತ ತಿಳ್ಕೊಂಡು, ಇದು ಬಾಡಿಗೆ ಮನೆ ಅಂತ ತಿಳ್ಕೊಂಡು ಜೀವ ಇದರೊಳಗೆ ಕೂತು ತನ್ನ ಸಮಯ ಮುಗಿದಾಗ ಈ ಶರೀರವನ್ನು ಬಿಟ್ಟು ಹೋಗ್ತಾ ಇರಬೇಕು. ಯಾವ ದುಃಖವನ್ನು ಕೂಡ ಪಡುವ ಸ್ಥಿತಿ ಇಲ್ಲ. ಇದು ಭಗವಂತನ ಮನೆ, ಭಗವಂತನದ್ದು, ದೇವರು ಕೊಟ್ಟದ್ದು, ಅದನ್ನು ದೇವರಿಗೆ ನಾವು ಕೊಡೋದಿದೆಯಲ್ಲ, ಇದು ಬಹಳ ಮಹತ್ವದ್ದು ಅಂತ. ಅದಕ್ಕೆ ರಾಮಾಯಣದಲ್ಲಿ ವಾಲಿ ರಾಮದೇವರಿಗೆ ತನ್ನ ಶರೀರವನ್ನೇ ಸಮರ್ಪಣೆ ಮಾಡಿದ್ದಾನೆ. ಸ್ವಾಮಿ, ನೀನು ಕೊಟ್ಟ ಶರೀರ ಇದು, ಈ ಶರೀರವನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ. ಸುತಾನ್ನ ದಾರಾನ್ನ ಪುತ್ರಾನ್ ಪರಸ್ಮೈ ಸನ್ನಿವೇದೈ. ಎಲ್ಲವನ್ನ ವಾಲಿ ರಾಮಚಂದ್ರ ದೇವರಿಗೆ ಇಂದ್ರಿಯಗಳಿಂದ ಕೂಡಿದ ಶರೀರವನ್ನು ಸಮರ್ಪಣೆ ಮಾಡಿದ ಅಂತ ರಾಮಾಯಣ ಹೇಳ್ತಾ ಇದೆ. ಆ ದೃಷ್ಟಿಯಲ್ಲಿ ನಾವು ಭಗವಂತ ಕೊಟ್ಟ ಈ ಶರೀರದ ಬಗ್ಗೆ ಎಚ್ಚರಿಕೆ ನಮಗಿರಬೇಕು. ಇದನ್ನು ಮರೆಯಬಾರದು. ಸಾಧನೆಗೋಸ್ಕರ ಈ ಶರೀರ ಅನ್ನುವ ಎಚ್ಚರಿಕೆ ಪ್ರತಿ ಕಾಲಗಳಲ್ಲೂ ಕೂಡ ನಮಗಿರಬೇಕು, ಎಲ್ಲ ಕಾಲಗಳಲ್ಲಿ ಎನ್ನುವುದನ್ನು ಎಚ್ಚರಿಕೆ ಕೊಟ್ಟು ಹೇಳಿ, ಎಂಬ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ.
ಅಂದರೆ ಧರ್ಮ ಸಾಧನೆಗೋಸ್ಕರ ಈ ಶರೀರವನ್ನು ಭಗವಂತ ನೀಡಿದ್ದು ಅನ್ನುವ ಎಚ್ಚರಿಕೆ ಬೇಕು ಅಂತ ಬಹಳ ಸುಂದರವಾದ ಧರ್ಮದ ವಿವರಣೆಯನ್ನು ಭೀಷ್ಮರು ಈ ನಾಮದಲ್ಲಿ ಕೊಟ್ಟು ಮುಂದಿನ ನಾಮವನ್ನು ಹೇಳ್ತಾರೆ ಭೂತಕೃತ್. ಭೂತಕೃತ್ ಅಂತ ಹೇಳಿದ್ರು. ಈಗ ಮುಂದಿನ ನಾಮ ಹೇಳ್ತಾರೆ ಭೂತಭೃತ್ ಅಂತ ಹೇಳ್ತಾರೆ. ಕೃತ್ ಅಂತ ಹಿಂದೆ ಹೇಳಿದ್ರು, ಈಗ ಭೃತ್ ಅಂತ ಹೇಳ್ತಾರೆ. ಭೂತಭೃತ್. ಏನು ಭೂತ ಶಬ್ದಕ್ಕೆ ಭೂತಭೃತ್ ಅಂತಿದೆ, ಅಲ್ಲಿ ಕೃತ್ ಅಂತಿತ್ತು. ಕೃತ್ ಅಂದರೆ ಸೃಷ್ಟಿ ಮಾಡಿದ ಅಂತ ಅರ್ಥ. ಭೃತ್ ಅನ್ನುವ ಶಬ್ದಕ್ಕೆ ಭೂತ ಅಂದರೆ ಅದೇ ಅರ್ಥ, ಬ್ರಹ್ಮಾದಿ ಜೀವಾತ್ಮರನ್ನು. ಭೃತು ಅಂದರೆ ಬೃನ್ನಿಭರಣೆ ಅಂತ ಧಾತು. ಭೃತ್ ಅಂದರೆ ಪೋಷಣೆ ಮಾಡ್ತಾನೆ, ಜೀವರನ್ನು ಸೃಷ್ಟಿ ಮಾಡ್ತಾನೆ, ಜೀವರಿಗೆ ಶರೀರ ಕೊಡ್ತಾನೆ. ಆ ಶರೀರವನ್ನು ಭಗವಂತ ಪೋಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಹೇಗೆ ಅಂದರೆ ಮೊನ್ನೆ ನಾವು ನೋಡಿದ್ದೇವೆ, ಅಂತರ್ಯಾಮಿಯಾಗಿದ್ದು ಒಳಗೆ ಕೂತು ಭಗವಂತ ಈ ಶರೀರವನ್ನು ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಅದರಿಂದ ಭೃತ್ ಅಂದರೆ ಪೋಷಣೆ ಮಾಡ್ತಾನೆ, ಅದನ್ನು ರಕ್ಷಣೆ ಮಾಡ್ತಾನೆ. ಅದರಿಂದಾಗಿ ಅವನಿಗೆ ಭೂತಭೃತ್ ಅಂತ ಹೆಸರು. ನೋಡಿ, ನಮ್ಮ ಶರೀರವನ್ನು ನಾವೇ ಪೋಷಣೆ ಮಾಡಿಕೊಳ್ತೇವೆ, ರಕ್ಷಣೆ ಮಾಡಿಕೊಳ್ತೇವೆ ಅಂತ ನಾವು ಅಂದುಕೊಂಡಿರ್ತೇವೆ. ಆದರೆ ನಾವು ಹೇಳಿದ ಹಾಗೆ ಈ ಶರೀರ ಕೇಳೋದೇ ಇಲ್ಲ. ಇದಕ್ಕೆ ನಿಯಾಮಕನಾದ ಭಗವಂತ ಒಬ್ಬ ಇದ್ದಾನೆ. ನಾವು ಹೇಳಿದಾಗ ಈ ಶರೀರ ಕೇಳೋದಾಗಿದ್ದರೆ ನಮಗೆ ನಾವು ಅಂದಾಗೆಲ್ಲ ಆಗಬೇಕಾಗಿತ್ತು, ನಾವು ಅಂದ್ಕೊಂಡಾಗೆಲ್ಲ ಆಗಬೇಕಿತ್ತು. ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರ ನಮ್ಮದಲ್ಲ, ಇದಕ್ಕೆ ಸ್ವಾಮಿ ಒಬ್ಬ ಭಗವಂತ ಇದ್ದಾನೆ. ಆದ್ದರಿಂದ ಇದು ಅವನದ್ದು. ಜೀವ ಮಾತ್ರ ಸುಮ್ಮನೆ ಕೂತದ್ದಷ್ಟೇ ಹೊರತು ಇದು ಪರ್ಮನೆಂಟ್ ಅಲ್ಲ ಅನ್ನುವುದು ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅದರಿಂದಾಗಿ ಆ ಭೀಷ್ಮರ ಎಚ್ಚರಿಕೆ ಕೊಡ್ತಾರೆ, ಭೂತಭೃತ್. ನೋಡು, ಶರೀರವನ್ನು ಪೋಷಣೆ ಮಾಡುವವನು, ರಕ್ಷಣೆ ಕೊಡುವವನ ಶರೀರಕ್ಕೆ ಭಗವಂತ. ಆದ್ದರಿಂದ ಸರ್ವರಕ್ಷಕ ಅಂತ ಭಗವಂತನನ್ನು ತಿಳಿದುಕೋ. ಅದರಿಂದ ಎಲ್ಲ ಬ್ರಹ್ಮಾದಿ ಜೀವಾತ್ಮರನ್ನು, ನಿನ್ನ ಮಾತ್ರ ಅಲ್ಲ, ಬ್ರಹ್ಮದೇವರಂತೆ ಹಿಡಿದು ಎಲ್ಲ ಜೀವಾತ್ಮರನ್ನು ಕೂಡ ಪೋಷಣೆ ಮಾಡುವವನು, ರಕ್ಷಣೆ ಮಾಡುವವನು ಯಾರು ಅಂದರೆ ಅವನು ಭಗವಂತ ಎಂಬುದಾಗಿ ಹೇಳಿದ್ದಾರೆ. ನೋಡಿ, ಲೋಕದ ರಕ್ಷಣೆಗೂ ಭಗವಂತನ ರಕ್ಷಣೆಗೂ ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಅಂತಂದರೆ, ತಾಯಿ ಮಗುವನ್ನು ಪೋಷಣೆ ಮಾಡ್ತಾಳೆ, ರಕ್ಷಣೆ ಮಾಡ್ತಾಳೆ. ಎಲ್ಲಿಯ ತನಕ ಮಾಡ್ತಾಳೆ? ಮಗು ತಾನು ಹೆತ್ತು, ಹೊಟ್ಟೆಯಲ್ಲಿ ಹೊತ್ತು, ಅದನ್ನು ಹೆತ್ತು, ಆಮೇಲೆ ಆ ಎಲ್ಲ ಆಹಾರವನ್ನು ತನ್ನ ದೇಹದ ಮೂಲಕ ಒದಗಿಸಿ ಸ್ತನ್ಯಪಾನವನ್ನು ಕೊಟ್ಟು ಆ ಮಗುವನ್ನು ಬೆಳೆಸಿ 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 ಎಲ್ಲಿಯ ತನಕ ಬೆಳೆಸ್ತಾಳೆ? 10 ವರ್ಷ 20 ವರ್ಷ ಎಲ್ಲ ಬೆಳೆಸಾದ ಮೇಲೆ ಹೇಳ್ತಾಳೆ ತಾಯಿ, ನೋಡು, ಇಷ್ಟು ವರ್ಷ ನಾನೆಲ್ಲ ಮಾಡಿದ್ದೇನೆ ನಿನಗೆ, ಇನ್ನು ಸ್ವತಂತ್ರವಾಗಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಬೇಕು, ನಿನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು ನೀನು ಅಂತ ತಾಯಿಯಾದವಳು ಮಗುವನ್ನು ಕೈ ಬಿಡ್ತಾ ಬರ್ತಾಳೆ ಅಲ್ವಾ? ವಯಸ್ಸಾಗ್ತಾ ಆಗ್ತಾ ನಿನ್ನ ಸ್ವತಂತ್ರವಾಗಿ ನೀನಿನ್ನು ಬದುಕಬೇಕು. ನಾನು ಇಲ್ಲಿ ತನಕ ನಿನ್ನನ್ನು ಸಾಕಿ ಸಲಹಿ ರಕ್ಷಣೆ ಕೊಟ್ಟು ಎಲ್ಲ ಮಾಡಿದ್ದೇನೆ, ನಿನಗೆ ಅದ್ಭುತವಾದ ಶಕ್ತಿ ದೇವರು ಕೊಟ್ಟಿದ್ದಾನೆ, ನಿನ್ನ ಪೋಷಣೆ ನೀನು ಮಾಡಿಕೊಳ್ಬೇಕಲ್ಲ, ನಿನ್ನ ರಕ್ಷಣೆ ನೀನು ಮಾಡಿಕೊ ಅಂತ ತಾಯಿ ಮಗುವನ್ನು ಕೈ ಬಿಡ್ತಾಳೆ. ದೇವರು ಹಾಗಲ್ಲವಂತೆ. ಈ ಜೀವನಿಗೆ ಶರೀರ ಬಂದಾಗಿನಿಂದ ಹಿಡಿದು ಈ ಶರೀರ ಬಿಟ್ಟು ಹೋಗುವ ತನಕ ಭಗವಂತ ಜೊತೆಗಿದ್ದು ರಕ್ಷಣೆ ಮಾಡ್ತಾನಂತೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಜಗತ್ ಪಿತೃಮಾತೃಗತಿ. ಇಡೀ ಜಗತ್ತಿಗೆ ತಂದೆ ತಾಯಿ ಯಾರು ಅಂದರೆ ಭಗವಂತ. ಯಾಕೆ ಅಂದರೆ ತಾಯಿ ಆದವಳು ಸ್ವಲ್ಪ ದಿವಸಗಳ ಮಾತ್ರ ಮಗುವನ್ನು ರಕ್ಷಣೆ ಮಾಡ್ತಾಳೆ. ಆ ಮಗನೇ ತಾಯಿಯನ್ನು ಮುಂದೆ ವಯಸ್ಸಾದ ಮೇಲೆ ನೋಡ್ಕೊಳ್ಬೇಕು, ರಕ್ಷಣೆ ಮಾಡಬೇಕು, ಅವನ ಅಧೀನವಾಗಿ ತಾಯಿ ಇರ್ತಾಳೆ. ಆದರೆ ಭಗವಂತ ಹಾಗಲ್ಲ, ಎಲ್ಲ ಕಾಲಗಳಲ್ಲಿ ಎಲ್ಲ ಜೀವರಾಶಿಗಳನ್ನು ಪೋಷಣೆ ಮಾಡ್ತಕ್ಕಂಥವನು ಯಾರು ಅಂದರೆ ಭಗವಂತ. ಭೂತಭೃತ್. ಈ ತಾಯಿಗಿಂತ ವಿಶಿಷ್ಟವಾದ ಭಗವಂತ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ ಎಂಬುದಾಗಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಅಂದರೆ ತಾಯಿಯೂ ಹೌದು, ತಂದೆಯೂ ಹೌದು. ಲೋಕದ ತಾಯಿ ಮಾತ್ರ ಆಗ್ಬೋದು, ತಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಲೋಕದ ತಂದೆ ತಾಯಿ ಆಗಲಿಕ್ಕಾಗೋದಿಲ್ಲ. ತಂದೆ ಹಡಿಲಿಕ್ಕಾಗತ್ತಾ? ತಾಯಿ ಮಾತ್ರ ಹಡಿಬೇಕು. ಪೋಷಣೆ ಯಾರು ಮಾಡಬೇಕು? ತಂದೆಯೇ ಮಾಡಬೇಕು. ತಂದೆಯ ಕೆಲಸ ತಾಯಿ ಮಾಡಲಿಕ್ಕಾಗಲ್ಲ, ತಾಯಿ ಕೆಲಸ ತಂದೆ ಮಾಡಲಿಕ್ಕಾಗಲ್ಲ. ಭಗವಂತ ಹಾಗಲ್ಲ. ತ್ವಮೇವ ಮಾತಾ ಚ ಪಿತಾ ತ್ವಮೇವ. ಜಗತ್ತನ್ನು ಹಡೆದಿದ್ದಾನೆ ತಾಯಿಯಾಗಿ, ತಂದೆಯಾಗಿ ಜಗತ್ತನ್ನು ಪೋಷಣೆ ಮಾಡ್ತಾನೆ. ಬಂಧು ಬಳಗ ಆಗಿ ನಮ್ಮನ್ನು ಆಗಾಗ ಕಷ್ಟ ಬಂದಾಗ ನಮಗೆ ರಕ್ಷಣೆಯನ್ನು ನೀಡುತ್ತಾನೆ ಪರಮಾತ್ಮ. ಹಾಗಾದರೆ ದೇವರಂಥ ತಂದೆ ತಾಯಿ ಬಂಧು ಬಳಗ ಜಗತ್ತಲ್ಲಿ ಯಾರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ. ಅದರಿಂದಾಗಿ ಅವನು ಭೂತಭೃತ್. ತಾಯಿಯೂ ಕೂಡ ಕೆಲವೊಮ್ಮೆ ಮಗುವನ್ನು ಒಂದು ವಯಸ್ಸಿನ ತನಕ ಸಾಕಿ ರಕ್ಷಣೆ ಮಾಡಿ ಬಿಡ್ತಾಳೆ. ಭಗವಂತ ಬಿಟ್ಟುಬಿಟ್ರೆ ಈ ಜೀವನ ಕತೆ ಮುಗಿದೋಯ್ತು. ಅವನು ಯಾವಾಗಲೂ ಬಿಡಲಿಕ್ಕೆ ಆಗೋದೇ ಇಲ್ಲ, ಜೊತೆಗೇ ಇರಬೇಕು. ಅದಕ್ಕೆ ದಾಸರು ಹೇಳ್ತಾರೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ. ನಿನ್ನನ್ನು ಬಿಟ್ಟು, ನಿನ್ನನ್ನು ತೊರೆದು ಈ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಶರೀರ ಬಂದಾಗಿನಿಂದ ಹಿಡಿದು ಶರೀರ ಬಿಡುವ ತನಕ ಅಲ್ಲ, ಶರೀರ ಬಿಟ್ಟ ಮೇಲೂ ಈ ಜೀವನನ್ನು ಸೇಫಾಗಿ ಇನ್ನೊಂದು ಶರೀರದಲ್ಲಿ ಕರ್ಕೊಂಡು ಹೋಗಿ ಕೂಡಿಸ್ಬೇಕಲ್ಲ. ಆ ಕೆಲಸ ಮಾಡೋದು ಯಾರು? ಭಗವಂತನೇ.
ಆ ಶರೀರ ಬಿಟ್ಟ ಮೇಲೆ ಅಲ್ಲಿ ಪೋಷಣೆ ಮಾಡಿ ಆ ಶರೀರ ಬಿಟ್ಟ ಮೇಲೆ ಇನ್ನೊಂದು ಶರೀರಕ್ಕೆ ಜೀವ ಹೋಗ್ತಾನೆ. ಈಗ ನೋಡಿದ್ವಲ್ಲ 84 ಲಕ್ಷ ಜನ್ಮಗಳು ಬರ್ತದಲ್ಲ, ಪ್ರಾಣಿ ಜನ್ಮ ಇರ್ಬೋದು, ಪಶು ಜನ್ಮ ಇರ್ಬೋದು, ಕ್ರಿಮಿ ಜನ್ಮ ಇರ್ಬೋದು, ಎಲ್ಲ ಜನ್ಮಗಳಲ್ಲಿ ಜೀವನನ್ನು ಕರ್ಕೊಂಡು ಹೋಗಿ ಅಲ್ಲೊಂದು ಶರೀರ ಸೃಷ್ಟಿ ಮಾಡಿ ಆ ಜೀವನನ ಅಲ್ಲಿ ಕೂಡಿಸಿ ಅವನವನ ಯೋಗ್ಯತೆಗೆ ಅನುಗುಣವಾಗಿ ಕ್ರಿಯೆಗಳನ್ನು ಮಾಡಿಸ್ಬೇಕಲ್ಲ. ಅದನ್ನು ಯಾರು ಮಾಡಿಸೋದು ಅಂದರೆ ಭೀಷ್ಮರು ಹೇಳ್ತಾರೆ, ಭೂತ ಭೃತ್. ಬಹಳ ವಿಶಿಷ್ಟವಾದ ಭಗವಂತನ ಪೋಷಣೆ ರಕ್ಷಣೆ ಇದೆ, ಅದನ್ನು ನೀವು ತಿಳ್ಕೊಳ್ರಿ ಅಂಥೇಳಿ ಭೂತಕೃತ್ ಭೂತ ಭೃತು ಈ ಎರಡೂ ನಾಮಗಳ ವಿವರಣೆಯನ್ನು ಬಹಳ ಸುಂದರವಾಗಿ ನಮಗೆ ಕೊಟ್ಟು, ಹಾಗಾದರೆ ಪರಮಾತ್ಮ ನಮ್ಮನ್ನು ಸೃಷ್ಟಿಸಿದ್ದಾನೆ, ನಮಗೆ ದೇಹವನ್ನು ಕೊಟ್ಟಿದ್ದಾನೆ ಜೀವನಿಗೆ, ಅದರ ಜೊತೆಗೆ ನಮ್ಮನ್ನು ರಕ್ಷಣೆಯೂ ಮಾಡ್ತಾನೆ ಪರಮಾತ್ಮ. ಅದರಿಂದ ಸರ್ವರಕ್ಷಕ ಅವನು ಅಂತ ಅವನನ್ನು ನಾವು ಯಾವಾಗಲೂ ಉಪಾಸನೆ ಮಾಡಿದ್ರೆ ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾನೆ. ಅದಕ್ಕೆ ಒಂದು ಉದಾಹರಣೆ ಬೇಕು ಅಂದರೆ ಭಾಗವತದಲ್ಲಿ ಗೊತ್ತಾಗುತ್ತೆ ನಿಮಗೆ. ಪರೀಕ್ಷಿತನನ್ನು ಭಗವಂತ ತಾಯಿಯ ಗರ್ಭದಲ್ಲಿರುವಾಗ ರಕ್ಷಣೆ ಮಾಡಿದೆ. ಹೇಗೆ ಮಾಡಿದೆ ನೋಡಿ, ಹೇಗೆ ರಕ್ಷಿಸ್ತಾನೆ ಪೋಷಿಸ್ತಾನೆ ಅಂತ ಭೀಷ್ಮರು ಹೇಳ್ತಾರೆ. ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡ್ತಾರೆ. ಒಳಗೆ ಪರೀಕ್ಷಿತ ಇದ್ದಾನೆ. ಆ ಬ್ರಹ್ಮಾಸ್ತ್ರ ಒಂದ್ಸಲಿ ಪ್ರಯೋಗ ಮಾಡಿದ್ರೆ ತನ್ನ ಕೆಲಸ ಮಾಡೇ ಬರುತ್ತದು, ವಾಪಸ್ ಹಾಗೆ ಬರೋದಿಲ್ಲ. ಆ ಪರೀಕ್ಷಿತ ನುಚ್ಚು ನೂರಾಗಿ ಹೋಗಬೇಕಾಗಿತ್ತು. ಭಗವಂತ ಏನು ಮಾಡಿದ, ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿ ಆ ಪರೀಕ್ಷಿತನನ್ನು ರಕ್ಷಣೆ ಮಾಡಿದ. ಯಾವುದರಿಂದ? ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ. ನೋಡಿ, ಈ ರೀತಿಯಾದ ರಕ್ಷಣೆ ಜಗತ್ತಲ್ಲಿ ಯಾರಾದರೂ ಮಾಡಲಿಕ್ಕೆ ಸಾಧ್ಯವ? ತಾಯಿಯ ಗರ್ಭದಲ್ಲಿರುವಾಗಲೇ ಗರ್ಭೋ ರಕ್ಷತಿ ರಕ್ಷಿತ ಅಂತ ಭಾಗವತ ಹೇಳುತ್ತೆ. ತಾಯಿ ತಿಳಿದಿರ್ತಾಳೆ, ನನ್ನ ಮಗುವನ್ನು ಗರ್ಭದ ಒಳಗೆ ನಾನು ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ತಾಯಿ ತಿಳಿತಾಳೆ. ಆದರೆ ತಾಯಿ ಮಾಡೋದಲ್ಲ, ಭಗವಂತ ಒಳಗಿದ್ದು ಎಲ್ಲ ಶಿಶುಗಳನ್ನು ರಕ್ಷಣೆ ಮಾಡಬೇಕು. ಇರದೆ ತಾಯಿಯೇ ರಕ್ಷಣೆ ಮಾಡೋದಾಗಿದ್ದರೆ ತಾಯಿ ಬಯಸಿದಂತೆ ಯಾವ ಮಕ್ಕಳು ಹೊರಗೆ ಬರೋದೇ ಇಲ್ಲ. ತಾಯಿಗೆ ಆಸೆ ಇರುತ್ತೆ, ಗಂಡು ಮಗುವೇ ಆಗಬೇಕು, ಅದು ಹೀಗೇ ಇರಬೇಕು, ಅದಕ್ಕೆ ಕಣ್ಣು ಹೀಗಿರಬೇಕು, ಅತಿ ಸುಂದರವಾಗಿರಬೇಕು, ಈ ಬಣ್ಣ ಇರಬೇಕು, ಎಲ್ಲ ಬಯಸ್ತಾಳೆ. ಅದರ ವಿರುದ್ಧವೇ ಮಗು. ತಾನು ಅಂದುಕೊಂಡಿದ್ದು ಒಂದು ಆಗೋದಿಲ್ಲ. ಅಂದರೆ ತಾನೇ ಪೋಷಣೆ ಮಾಡಿ ರಕ್ಷಣೆ ಮಾಡೋದಾಗಿದ್ದರೆ ಮಗು ಹೀಗೇ ಇರಬೇಕು ಅಂತ ಬಯಸಿದರೆ ಅದು ಹಾಗೆ ಮಗು ಬರಬೇಕಿತ್ತು. ಹಾಗೆ ಬರುತ್ತಾ? ಕೈಕಾಲಿಲ್ಲದೆ ಮಕ್ಕಳು ಬರ್ತಾರೆ, ಕಣ್ಣಿಲ್ಲದೆ ಹುಟ್ಟು ಕುರುಡರಾಗಿ ಮಕ್ಕಳು ಬರ್ತಾರೆ. ತಾಯಿಯಂದರು ಎಷ್ಟು ಕಷ್ಟಪಡ್ತಾರೆ. ಹಾಗಾದರೆ ತಾಯಿಯೇ ತನ್ನ ಗರ್ಭದಲ್ಲಿದ್ದ ಶಿಶುವನ್ನು ರಕ್ಷಣೆ ಮಾಡೋದಾಗಿದ್ದರೆ ತಾನು ಅಂದುಕೊಂಡ ಹಾಗೆ ಮಗು ಹೊರಗೆ ಬರಬೇಕಿತ್ತು. ಹಾಗಾಗ್ತಿಲ್ಲ ಜಗತ್ತಲ್ಲಿ. ಹಾಗಾದರೆ ಸರ್ವರಿಗೂ ನಿಯಾಮಕನಾಗಿ ರಕ್ಷಕನಾಗಿರ್ತಕ್ಕಂಥವನು ಯಾರು ಅಂದರೆ ಭೂತ ಭೃತ್. ಅದಕ್ಕೆ ಉದಾಹರಣೆ, ತಾಯಿಯ ಗರ್ಭದಲ್ಲಿರುವಾಗಲೇ ಬ್ರಹ್ಮಾಸ್ತ್ರದಿಂದ ಪರೀಕ್ಷಿತನನ್ನು ಭಗವಂತ ರಕ್ಷಣೆ ಮಾಡಿದ. ಹಾಗೆ ಧ್ರುವನನ್ನು ರಕ್ಷಿಸಿದ. ಕಾಡಿಗೆ ಹೋದ, 5ನೇ ವಯಸ್ಸಿನಲ್ಲಿ ತಪಸ್ಸಿಗೆ ಹೋದಾಗ ಆ ಕ್ರೂರವಾದ ಮೃಗಗಳು, ಸಿಂಹ, ಕರಡಿ, ತೋಳ ಇವುಗಳಿಂದ ಸಿಕ್ಕ ಹಾಕ್ಕೊಂಡು ಯಾವತ್ತೂ ಸತ್ತು ಹೋಗಬೇಕಿತ್ತು ಧ್ರುವ. ಆದರೆ ಆ ಧ್ರುವನನ್ನು ರಕ್ಷಣೆ ಮಾಡಿದ ಕಾಡಿನಲ್ಲಿ. ಅದಾದ ಮೇಲೆ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ. ಯಾವ ತಂದೆ ರಕ್ಷಣೆ ಮಾಡಬೇಕು ಅದೇ ತಂದೆ ಕೊಲ್ಲಿಕ್ಕೆ ಬಂದಾಗ ಅವನನ್ನು ಭಗವಂತ ನರಸಿಂಹನಾಗಿ ಬಂದು ರಕ್ಷಣೆ ಮಾಡಿದ. ಗಜೇಂದ್ರನನ್ನು ಮೊಸಳೆ ಹಿಡಿದು ಜಗ್ಗಿ ಎಳೆದು ಇನ್ನೇನು ಅವನನ್ನು ಕಾಲು ಹಿಡಿದು ಎಳಿತಾ ಇರೋದ ಸಂದರ್ಭದಲ್ಲಿ ಯಾವ ಬಂಧುಗಳು ಬಂದರೂ ಬಿಡಿಸಲಿಕ್ಕೆ ಪ್ರಯತ್ನಪಟ್ಟರು, 106 ಆನೆಗಳು ಬಂದರೂ ಕೂಡ ಗಜೇಂದ್ರನನ್ನು ಬಿಡಿಸಲಿಕ್ಕೆ ಆಗದೇ ಇದ್ದಾಗ ಯಾರು ರಕ್ಷಣೆ ಮಾಡಿದ್ದು? ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ತನ್ನ ಚಕ್ರಾಯುಧವನ್ನು ಪ್ರಯೋಗ ಮಾಡಿ ನಕ್ರನ ಬಾಯನ್ನು ಸೀಳಿ ಗಜೇಂದ್ರನನ್ನು ತಾನು ಬಿಡಿಸಿದ ಬಂಧನದಿಂದ, ಮೊಸಳೆಯ ಬಂಧನದಿಂದ. ಯಾರು ಆ ಪ್ರಾಣಿಗೆ ರಕ್ಷಣೆ ಕೊಟ್ಟವರು? ಭಗವಂತನೇ ರಕ್ಷಣೆ. ಬಲಿಚಕ್ರವರ್ತಿಗೆ ರಕ್ಷಣೆ ಕೊಟ್ಟ. ಪರೀಕ್ಷಿತನ ತಾಯಿಯ ಗರ್ಭದಲ್ಲಿರುವಾಗ ಪರೀಕ್ಷಿತನಿಗೆ ರಕ್ಷಣೆ ಮಾಡಿದ ಭಗವಂತ ಕೊನೆಯಲ್ಲಿ ತಕ್ಷಕ ಬಂದು ಕಚ್ಚಿದಾಗ ಅವನಿಗೆ ದುರ್ಮರಣ ಆಗಿ ಅಧೋಗತಿ ಆಗಬೇಕಾಗಿತ್ತು. ಆದರೆ ಉತ್ತಮ ಗತಿ. ಬೇಜೇ ಖಗೇಂದ್ರಧ್ವಜ ಪಾದ ಮೂಲಂ. ತಕ್ಷಕ ದೇಹಕ್ಕೆ ಬಂದು ಕಚ್ಚಿದಾಗಲೂ ಅವನಿಗೆ ರಕ್ಷಣೆ ಮಾಡಿ ಭಗವಂತ ಉತ್ತಮವಾದ ಗತಿಯನ್ನು ಕೊಟ್ಟು ಒಳ್ಳೆಯ ಸ್ಥಾನವನ್ನು ಪರೀಕ್ಷಿತನಿಗೆ ಕೊಟ್ಟ. ತನ್ನ ಪಾದ ಕಮಲವನ್ನೇ ಆ ಪರೀಕ್ಷಿತ ಸೇರುವ ಹಾಗೆ ಮಾಡಿದ್ದಾನೆ ಎಂದ ಮೇಲೆ ಹುಟ್ಟಿನಂದಿನಿಂದ ಹಿಡಿದು ದೇಹ ಬಿಡುವ ತನಕ, ದೇಹ ಬಿಟ್ಟ ಮೇಲೂ ರಕ್ಷಕ ಒಬ್ಬ ಇದ್ದರೆ ಅದು ಭಗವಂತ ಮಾತ್ರ ಹೊರತು ಇನ್ಯಾರು ಅಂತಹ ರಕ್ಷಕರಿಲ್ಲ. ಬೋರ್ಡ್ ಹಾಕ್ಕೋಬೋದು ಆ ರಕ್ಷಕರು ಅಂತ, ಬೋರ್ಡ್ ಹಾಕಿರ್ತಾರೆ ಆ ರಕ್ಷಕರು ಅಂತ. ಆದರೆ ಏನು, ಎಲ್ಲ ಆದ ಮೇಲೆ ಬರೋದವರು. ಪ್ರಾಣ ಹೋಗಿರುತ್ತೆ, ಆಮೇಲೆ ಬೇಕಾದಷ್ಟು ಇನ್ವೆಸ್ಟಿಗೇಷನ್ ಏನು ಪರೀಕ್ಷೆಗಳೇನೋ ಇದು ಎಲ್ಲ ಆಗೋ ಹೋಗಿರುತ್ತೆ. ಪಾಪ ಪ್ರಾಣ ಏನೋ ಬರೋದಿಲ್ಲ. ಆ ರಕ್ಷಕರು ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ರಕ್ಷಕರು ಅವರೆಲ್ಲ ಭಕ್ಷಕರು, ಆ ರಕ್ಷಕರಲ್ಲ ಅವರು. ಮತ್ತು ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಆಮೇಲೆ ಬರ್ತಾರೆ. ಏನೋ ಕಳ್ಳತನ ಆಗಿ ಹೋಗುತ್ತೆ ವಸ್ತು, ಆಮೇಲೆ ಬಂದು ಪರೀಕ್ಷೆ. ಕಳ್ಳತನ ಆಗಲಿಕ್ಕೆ ಮುಂಚೆ ತಾವು ಕಳ್ಳತನ ಆಗತ್ತೆ ಅಂತ ತಿಳಿದು ಕಳ್ಳತನ ಆಗದಂತೆ ಮಾಡಿದ್ರೆ ಅವರು ಆ ರಕ್ಷಕರು. ಅಂತಹ ಸ್ಥಿತಿ ಲೋಕದಲ್ಲಿ ಎಲ್ಲೂ ರಕ್ಷಣೆ ಇಲ್ಲ. ಭಗವಂತನಿಗೆ ಗೊತ್ತಿತ್ತು ಇನ್ನೇನು ಬ್ರಹ್ಮಾಸ್ತ್ರ ಬರ್ತದೆ, ಪರೀಕ್ಷಿತ ನುಚ್ಚು ನೂರಾಗಿ ಹೋಗ್ತಾನೆ ಅಂತ. ಮೊದಲೇ ಬಂದು ತಾಯಿಯ ಗರ್ಭದ ಒಳಗೆ ಪ್ರವೇಶ ಮಾಡಿ ರಕ್ಷಣೆ ಮಾಡಿದ್ನಲ್ಲ, ಇಂತಹ ರಕ್ಷಣೆ ಯಾರು ಕೊಡಲಿಕ್ಕೆ ಸಾಧ್ಯ ಇದೆ ಜಗತ್ತಿನ? ಅದು ಭಗವಂತನಿಂದ ಮಾತ್ರ ಸಾಧ್ಯ ಅಂತ ಭೀಷ್ಮರು ನಮಗೆ ಇದನ್ನು ತೋರಿಸಿ ಭೂತ ಭೃತ್. ಆದ್ದರಿಂದ ಭಗವಂತ
ಬ್ರಹ್ಮಾದಿ ಜೀವಾತ್ಮರನ್ನು ಪೋಷಣೆ ಮಾಡ್ತಾನೆ ಪರಮಾತ್ಮ. ಅದರಿಂದಾಗಿ ಅವನಿಗೆ ಭೂತ ಭೃತ್ ಅಂತ ಹೆಸರು ಅಂತ ಬಹಳ ಸುಂದರವಾದ ವಿವರಣೆಯನ್ನು ಕೊಟ್ಟಿದ್ದಾನೆ. ಈ ತರಹ ನಾವು ದೇವರನ್ನು ಸರ್ವರಕ್ಷಕ ಅಂತ ಉಪಾಸನೆ ಮಾಡ್ತಾ ಹೋದರೆ ಯಾವಾಗಲೂ ನಮ್ಮ ಹಿಂದೆ ಇದ್ದು ಮುಂದೆ ಇದ್ದು ಎಲ್ಲ ಕಡೆ ಇದ್ದು ಭಗವಂತ ನಮ್ಮನ್ನು ಕಾಯ್ತಾನೆ. ಅದಕ್ಕೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಮಗೆ ರಕ್ಷಣೆ ಸಿಗಬೇಕು ಅಂತ ಒಂದು ಶ್ಲೋಕ ಹೇಳ್ತೀವಿ ನಾವು, ನಿಮಗೆಲ್ಲ ಗೊತ್ತಿದೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣವು. ಇಷ್ಟು ರೂಪಗಳಿಂದ ನಮ್ಮ ಸುತ್ತಲೂ ಭಗವಂತ ಇದ್ದು ನಮಗೆ ರಕ್ಷಣೆಯನ್ನು ನೀಡ್ತಾನೆ ಅಂತ ನಾವು ದೇವರನ್ನು ನೆನಪಿಸಿ ಹೊರಗೆ ಹೋದರೆ ನಮಗೆ ರಕ್ಷಣೆ ಸಿಗತ್ತೆ. ಇಲ್ಲದೆ ಹೋದರೆ ಇನ್ಯಾರೂ ರಕ್ಷಕರು ನಮ್ಮ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮ ಮಾತ್ರ ಅಂತ ಒಂದು ಮಾನವ ಶರೀರದ ಮಹತ್ವ, ಭಗವಂತನ ಪೋಷಣೆಯ ಕ್ರಮ, ರಕ್ಷಣೆಯ ಕ್ರಮ ಇವುಗಳನ್ನು ತಿಳಿಸಿ ಬಹಳ ಮಹತ್ವವನ್ನು ಭೀಷ್ಮರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ಸ್ವಲ್ಪ ಉಪನ್ಯಾಸದಲ್ಲಿ ವ್ಯತ್ಯಾಸ ಇದೆ. ನಾಳೆ ಮುಗಿಸೋದು ಅಂತಿತ್ತು. ನಾಳೆ ಏಕಾದಶಿ ಆದ್ದರಿಂದಾಗಿ ದ್ವಾದಶಿಯ ದಿವಸ ಈ ಪ್ರವಚನದ ಮಂಗಳ ಕಾರ್ಯಕ್ರಮ ನಡೀತಾ ಇದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿ.